शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತಿ ಅದ್ಭುತವಾದ, ಸುಂದರವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಗ್ರಂಥಗಳಲ್ಲಿ ಒಂದಾಗಿರುವಂಥದ್ದು ತತ್ವಬೋಧ ಪ್ರಕರಣ ಗ್ರಂಥ. ಅಂದರೆ ವೇದಾಂತದಲ್ಲಿ ಉಪಯೋಗಿಸಿರುವಂತಹ ಪದಗಳ ವಿವರಣೆ. ಉಪನಿಷತ್ತುಗಳನ್ನು ಕಲಿಯುವಾಗ ಹಲವಾರು ಪದಗಳ ಪ್ರಯೋಗ ಮಾಡ್ತಾರೆ. ಅದು ಏನು ಅಂತ ಗೊತ್ತಿರಬೇಕು ತಾನೆ. ಆ ವಿವರಣೆಗೋಸ್ಕರ ಆದಿಶಂಕರಾಚಾರ್ಯರು ಈ ತತ್ವಬೋಧ ಅಂತ ಹೇಳುವ ಪ್ರಕರಣ ಗ್ರಂಥದ ರಚನೆಯನ್ನ ಮಾಡಿದ್ದಾರೆ. ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ನಮ್ಮ ಸನಾತನ ಧರ್ಮ ವೇದವನ್ನು 2 ವಿಭಾಗಗಳಾಗಿ ವಿಂಗಡಿಸಿದೆ. ಮೊದಲನೆಯದಾಗಿ ವೇದ ಪೂರ್ವ ಭಾಗ ಕರ್ಮಕಾಂಡ, ಎರಡನೆಯದಾಗಿ ವೇದಾಂತ ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಕರ್ಮಯೋಗ, ಉಪಾಸನಾ ಯೋಗ, ಇದರ ಬಗ್ಗೆ ವಿವರಣೆ ಇರುವಂಥದ್ದು ಕರ್ಮಕಾಂಡ. ಜ್ಞಾನಕಾಂಡದಲ್ಲಿ ಆತ್ಮದ ಬಗ್ಗೆ ಮಾತ್ರ ಇರುವಂಥದ್ದು. ಎಲ್ಲ ಉಪನಿಷತ್ತುಗಳಲ್ಲಿಯೂ ಇರುವಂಥದ್ದು ಆತ್ಮದ ವಿಚಾರ. ಯಾವುದೇ ಪೂಜೆ ಪುನಸ್ಕಾರಗಳ ಬಗ್ಗೆ ಅಲ್ಲಿ ವಿವರಣೆ ಇರೋದಿಲ್ಲ. ಈ ವೇದ ಪೂರ್ವ ಭಾಗವನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಅರ್ಹತೆಯನ್ನ ಪಡಿತೀವಿ. ಯಾವುದಕ್ಕೆ ಅರ್ಹತೆ? ಈ ಜ್ಞಾನಕಾಂಡಕ್ಕೆ. ಉಪನಿಷತ್ತುಗಳನ್ನು ಅರಿತುಕೊಳ್ಳೋದು ಅಂಥ ಸುಲಭದ ಕಾರ್ಯ ಅಲ್ಲ. ಅದಕ್ಕೆ ಸರಿಯಾದ ಅರ್ಹತೆಗಳು ಬೇಕು. ಆ ಅರ್ಹತೆಗಳನ್ನು ಪಡೆಯುವುದಕ್ಕೋಸ್ಕರ ನಾವು ಕರ್ಮಯೋಗ, ಉಪಾಸನಾ ಅಥವಾ ಭಕ್ತಿ ಯೋಗವನ್ನ ಪಾಲಿಸಬೇಕಾದಂಥದ್ದು. ಈ ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ಈ ಅರ್ಹತೆಗಳು ಏನು ಅಂತ ತಿಳಿಸಿಕೊಡ್ತಾರೆ. ಆದರೆ ಅದನ್ನು ಪಡೆಯೋದು ಹೇಗೆ, ಈ ಅರ್ಹತೆಗಳನ್ನು ನಾವು ಹೇಗೆ ಪಡಿಬೇಕು ಅನ್ನೋ ವಿಚಾರವನ್ನ ಇಲ್ಲಿ ವಿವರಿಸಿಲ್ಲ. ಆದಿಶಂಕರಾಚಾರ್ಯರು ಏನು ಅನ್ಕೊಂಡಿದ್ದಾರೆ ಅಂದರೆ, ನಾವೆಲ್ಲರೂ ಅರ್ಹತೆಗಳನ್ನು ಪಡೆದುಕೊಂಡೇ ಬಂದಿದ್ದೇವೆ, ಪಡೆದುಕೊಂಡ ಮೇಲೆಯೇ ನಮಗೆ ತತ್ವಬೋಧ ಕಲಿಬೇಕು ಅಂತ ಹೇಳುವ ಆಸಕ್ತಿ ಹುಟ್ಟಿದೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಹಾಗಾಗಿ ಆ ಅರ್ಹತೆಗಳು ನಮ್ಮಲ್ಲಿ ಇಲ್ಲ ಅಂತಾದರೆ ಅರ್ಹತೆಗಳನ್ನು ನಾವು ಪಡೆಯುವ ಪ್ರಯತ್ನವನ್ನು ಮಾಡಬೇಕು.
ಇದರಲ್ಲಿ ಮುಖ್ಯವಾಗಿ 5 ವಿಚಾರಗಳ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದಾರೆ ಆದಿಶಂಕರಾಚಾರ್ಯರು. ಮೊದಲನೇದಾಗಿ ಸಾಧನ ಚತುಷ್ಟಯ ಸಂಪತ್ತು ಅಂತ ಹೇಳಿದ್ರೆ ಏನು, ಎರಡನೇದಾಗಿ ಜೀವ ಅಂದರೆ ಏನು, ಮೂರನೇದಾಗಿ ಸೃಷ್ಟಿ ವಿಚಾರ, ನಾಲ್ಕನೆಯದು ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರ, ಕೊನೆಯದಾಗಿ ಜ್ಞಾನ ಫಲ ಅಂತ ಹೇಳ್ಬೋದು, ಇಲ್ಲ ಕರ್ಮ ಫಲಗಳು. ಈ 5 ವಿಚಾರಗಳ ಬಗ್ಗೆ ವಿವರಣೆಯನ್ನ ಈ ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಾಧನ ಚತುಷ್ಟಯ ಸಂಪತ್ತು, 4 ಥರದ ಸಂಪತ್ತುಗಳು. ಇದು ನಮಗೆ ಬೇಕಾದಂತಹ ಅರ್ಹತೆಗಳು. ಹೇಗೆ ನಾವು ಯಾವುದಾದ್ರೂ ಒಂದು ಕೋರ್ಸ್ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ಅರ್ಹತೆ ಬೇಕು. ಅದಕ್ಕೆ ತಾನೇ ಪ್ರವೇಶ ಪರೀಕ್ಷೆಗಳನ್ನೇ ಮಾಡ್ತಿದ್ದಾರೆ. ಅದರಲ್ಲಿ ಪಾಸ್ ಮಾರ್ಕ್ ಬಂದರೆ ಮಾತ್ರ ನಮಗೆ ಸೀಟು ಸಿಗೋದು. ಅದರಲ್ಲಿಯೂ ತುಂಬ ಒಳ್ಳೆಯ ಮಾರ್ಕನ್ನು ಪಡೆದರೆ ಒಳ್ಳೆಯ ಕಾಲೇಜಿನಲ್ಲಿ ಹೇಗೆ ಸೀಟು ಸಿಗತ್ತೋ ಹಾಗೆಯೇ ಅರ್ಹತೆಗಳು ಜಾಸ್ತಿ ಒಳ್ಳೆಯ ಉತ್ತಮವಾದ ಅರ್ಹತೆಯನ್ನು ಪಡೆದಿದ್ದೇವೆ ಅಂತಾದರೆ ಅದರ ಲಾಭವೂ ಉತ್ತಮವಾಗಿರುತ್ತೆ. ಕಡಿಮೆ ಅರ್ಹತೆ ಅಂತಾದರೆ ಹಾಗೆಯೇ ಲಾಭವೂ ಕೂಡ ಕಡಿಮೆಯೇ ಇರುತ್ತೆ. ಇದರಲ್ಲೀಗ 4 ಅರ್ಹತೆಗಳು ಬೇಕು ಅಂತ ಹೇಳ್ತಿದ್ದಾರೆ. ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತು, ಕೊನೆಯದಾಗಿ ಮುಮುಕ್ಷುತ್ವ. ವಿವೇಕ ಅಂತ ಹೇಳಿದ್ರೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಯಾವುದನ್ನು ನಾವು ನಿತ್ಯ ಅಂತ ಹೇಳಿಕೊಂಡು ಭಾವಿಸ್ತಾ ಇದ್ದೇವೆಯೋ ಅದೆಲ್ಲವೂ ಅನಿತ್ಯ. ಇದರ ಬಗ್ಗೆ ವಿಚಾರವನ್ನು ತಿಳಿದುಕೊಂಡಿದ್ರೆ ಇದಕ್ಕೆ ಹೆಸರು ವಿವೇಕ. ವೈರಾಗ್ಯ, ಎಲ್ಲವನ್ನ ಬಿಟ್ಟು ಹೋಗಬೇಕು ಅಂತಲ್ಲ ವೈರಾಗ್ಯ ಅಂತ ಹೇಳಿದ್ರೆ. ವಿವೇಕದಿಂದ ಅಂದರೆ ನಿತ್ಯ ಅನಿತ್ಯ ಯಾವುದು, ವಸ್ತು ಯಾವುದು ಅಂತ ತಿಳುವಳಿಕೆ ಬಂದಾಗ ನಮ್ಮ ಲಕ್ಷ್ಯ ಏನು, ನಮ್ಮ ಗುರಿ, ಜೀವನದ ಗುರಿ ಏನು, ಯಾತಕ್ಕಾಗಿ ನಾವು ಹುಟ್ಟಿದ್ದೇವೆ, ಇಲ್ಲಿ ಯಾತಕ್ಕಾಗಿ ಬಂದಿದ್ದೇವೆ, ಏನನ್ನ ಮಾಡ್ತಾ ಇದ್ದೇವೆ, ಇದರ ಬಗ್ಗೆ ಸ್ವಲ್ಪವಾದ ಆಸಕ್ತಿ. ಒಂದೇ ಸಲ ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗಿ ಅಂತ ಯಾರೂ ಹೇಳ್ತಾ ಇಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಗುರಿ, ನನ್ನ ಜೀವನದ ಪರಮ ಗುರಿ ಏನು. ಚಿಕ್ಕ ಪುಟ್ಟ ಗುರಿಗಳು ಇರುತ್ತೆ. ನನಗೆ ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಜೀವನದ ಪರಮ ಗುರಿ, ಕೊನೆಯ ಲಕ್ಷ್ಯ ಏನು ನನ್ನದು, ಇದನ್ನು ನಾವು ಸೆಟ್ ಮಾಡಿಕೊಳ್ಳೋದಕ್ಕೆ ಹೆಸರು ವೈರಾಗ್ಯ. ಅಂದರೆ ವಿವೇಕದ ಆ ಅರಿವು ಬರಬೇಕು. ಸುಮ್ಮನೆ ನನಗೆ ಪ್ರಪಂಚ ಬೇಡ, ನನಗೆ ಯಾವುದು ಬೇಡ, ಅಯ್ಯೋ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳೋದು ವೈರಾಗ್ಯ ಅಲ್ಲ. ವಿವೇಕದಿಂದ ವಿಚಾರ ಮಾಡಿ ಬರುವಂತಹ ಒಂದು ಅರಿವು. ಆಮೇಲೆ ಮೂರನೇದಾಗಿ ಶಮಾಧಿ ಷಟ್ಕ ಸಂಪತ್ತು. ಶಮ, ದಮ, ಉಪರಮ, ತಿತಿಕ್ಷ, ಶ್ರದ್ಧಾ, ಸಮಾಧಾನ ಅಂತ ಹೇಳುವ 6 ಥರದ ಗುಣಗಳು ಅಂತ ಹೇಳ್ಬೋದು. ಶಮ ಅಂತ ಹೇಳಿದ್ರೆ ಮನೋನಿಗ್ರಹ, ಮನಸ್ಸನ್ನ ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು. ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ನಮಗೆಲ್ರಿಗೂ ಕೂಡ. ಆಮೇಲೆ ದಮ ಅಂತ ಹೇಳಿದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು. ಉಪರಮ ಅಂತ ಹೇಳಿದ್ರೆ ಎಲ್ಲವನ್ನು ಉಪಸಂಹಾರ ಮಾಡುವಂಥದ್ದು. ಇದು ಉಪರಮ. ಹಾಗೆಯೇ ನಮ್ಮ ಕರ್ತವ್ಯಗಳ ಪಾಲನೆಯನ್ನು ಮಾಡುವಂಥದ್ದು. ನಮ್ಮ ಧರ್ಮ ಏನು, ಈಗ ಮಗನಾಗಿಯೋ ಮಗಳಾಗಿಯೋ ತಂದೆಯಾಗಿ ತಾಯಿಯಾಗಿ ಬೇರೆ ಬೇರೆ ಥರದ ಕರ್ತವ್ಯಗಳಿವೆ. ಇದನ್ನು ನಿಭಾಯಿಸುವಂಥದ್ದು. ಧರ್ಮ ಅಧರ್ಮ ಏನು ಅಂತ ತಿಳಿದುಕೊಂಡು ನನ್ನ ಧರ್ಮ ಏನು ಇದನ್ನು ಪಾಲಿಸುವಂಥದ್ದು ಉಪರಮ. ಆಮೇಲೆ 4ನೇದಾಗಿ ಅದರಲ್ಲಿ ತಿತಿಕ್ಷ, ಸಹಿಷ್ಣುತೆ. ಜೀವನದಲ್ಲಿ ಯಾವತ್ತೂ ದ್ವಂದ್ವಗಳಿದೆ. ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಇದೆಲ್ಲವನ್ನು ಒಂದೇ ಥರದಲ್ಲಿ ಸ್ವೀಕಾರ ಮಾಡುವಂಥದ್ದು ಅಥವಾ ಸಹಿಷ್ಣುತೆ. ಇದಕ್ಕೆ ಹೆಸರು ತಿತಿಕ್ಷ. 5ನೇಯ ಸಂಪತ್ತು ಶ್ರದ್ಧಾ. ಗುರುವಿನ ಮೇಲೆಯೂ ವೇದಾಂತ ವಾಕ್ಯ, ಇದರ ಮೇಲೆ ಇರುವಂತಹ ಒಂದು ವಿಶ್ವಾಸ ಅಥವಾ ನಂಬಿಕೆ. ಶುರುವಿನಲ್ಲಿಯೇ ನಮ್ಮ ಅನುಭವಕ್ಕೆ ಎಲ್ಲ ವಿಚಾರಗಳು ಬಾರದೇ ಇರಬಹುದು. ಆದರೆ ವೇದಾಂತ ಹೀಗೆ ಹೇಳತ್ತೆ
ಅಥವಾ ನನ್ನ ಗುರು ನನಗೆ ಹೀಗೆ ಕಲಿಸಿಕೊಟ್ಟಿದ್ದಾರೆ. ಗುರು ಖಂಡಿತವಾಗಿಯೂ ತಪ್ಪನ್ನ ಕಲಿಸಿಕೊಡೋದಿಲ್ಲ. ಗುರುವಿನ ಅನುಭವಕ್ಕೆ ಬಂದಿರಬಹುದು, ಅಥವಾ ಗುರುವಿಗೂ ಈ ಥರ ಶ್ರದ್ಧೆ ಇರಬಹುದು ಅಂತ ಹೇಳುವ ಒಂದು ಶ್ರದ್ಧೆ, ನಮಗೆ ನಂಬಿಕೆ, ವಿಶ್ವಾಸ, ಇದು ಶ್ರದ್ಧಾ. ಸಮಾಧಾನ. ಸಮಾಧಾನ ಅಂತ ಹೇಳಿದ್ರೆ ಚಿತ್ತ ಏಕಾಗ್ರತ. ಈ ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ ಇವೆಲ್ಲವನ್ನು ಪಾಲಿಸಿದಾಗ ಮನಸ್ಸು ಏಕಾಗ್ರತೆಯನ್ನ ಹೊಂದತ್ತೆ. ಇಲ್ಲ ಅಂತ ಹೇಳಿದ್ರೆ ಮನಸ್ಸು ಹೇಗೆ ಬೀದಿ ನಾಯಿ ತಿರುಗಿದ ಹಾಗೆ ಎಲ್ಲದರಲ್ಲಿ ಓಡಾಡ್ತಿರತ್ತೆ. ಅದಕ್ಕೋಸ್ಕರ ಈ 6 ಸಂಪತ್ತುಗಳು ಬೇಕು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದೈವಾಸುರ ಸಂಪದ್ವಿಭಾಗ ಯೋಗ, ದೈವೀ ಸಂಪತ್ತು, ಆಸುರಿ ಸಂಪತ್ತು ಏನು ಅಂತ ನಮಗೆ ತಿಳಿಸಿಕೊಡ್ತಾನೆ. ಅದೇ ಇಲ್ಲಿ ಶಮಾದಿ ಶಕ್ಕ ಸಂಪತ್ತು. ಕೊನೆಯದಾಗಿ 4ನೆಯ ಸಾಧನ ಚತುಷ್ಟಯದಲ್ಲಿ 4ನೆಯ ವಿಚಾರ ಮುಮುಕ್ಷುತ್ವ. ನನಗೆ ಮೋಕ್ಷ ಬೇಕು ಅಂತ ಹೇಳುವ ತೀವ್ರವಾದ ಕೋರಿಕೆ. ಏನೋ ಚಿಕ್ಕ ಪುಟ್ಟ ಕೆಲವೊಂದು ನಮಗೆ ಆಸೆಗಳಿರುತ್ತೆ ನೋಡಿ, ಆಯ್ತು ಬಂದ್ರೆ ಬಂತು, ಇಲ್ಲದಿದ್ರೆ ಬಿಟ್ರೆ ಪರವಾಗಿಲ್ಲ, ಬಾರದೇ ಇದ್ರೂ ಪರವಾಗಿಲ್ಲ ಅಂತ. ಇದು ಹಾಗಲ್ಲ. ತೀವ್ರವಾದ ಕೋರಿಕೆ, ನನಗೆ ಬೇಕೇ ಬೇಕು, ನನಗೆ ಮೋಕ್ಷವೇ ಬೇಕು. ಬೇರೆ ಬಂದ್ರೆ ಪರವಾಗಿಲ್ಲ, ಬಾರದಿದ್ರೆ ಪರವಾಗಿಲ್ಲ, ಆದರೆ ಮೋಕ್ಷ ಅಂತೂ ನನಗೆ ಬೇಕೇ ಬೇಕು, ಸಾಧಿಸಲೇಬೇಕು ಅಂತ ಹೇಳುವ ತೀವ್ರವಾದ ಕೋರಿಕೆಗೆ ಮುಮುಕ್ಷುತ್ವ. ಈ 4 ವಿಚಾರಗಳು ಇವು ಅರ್ಹತೆಗಳು. ಇದನ್ನ ಪಡೆದ್ರೆ ಆಮೇಲೆ ಆತ್ಮದ ಬಗ್ಗೆ ವಿಚಾರವನ್ನು ತಿಳಿಸಿಕೊಡ್ತಿದ್ದಾರೆ. ಆತ್ಮ ಅಂತ ಹೇಳಿದ್ರೆ 3 ಶರೀರಗಳೂ ಅಲ್ಲ, ಪಂಚಕೋಶಗಳೂ ಅಲ್ಲ, 3 ಮನುಷ್ಯನ 3 ಅವಸ್ಥೆಗಳು ಅದೂ ಅಲ್ಲ. ಇದರಿಂದ ಭಿನ್ನವಾಗಿರುವಂಥದ್ದು, ಸತ್ ಚಿತ್ ಆನಂದ ಸ್ವರೂಪವಾಗಿರುವಂಥದ್ದು ಆತ್ಮ ಅಂತ ತಿಳಿಸಿಕೊಟ್ರು. 3 ಶರೀರಗಳು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇದು 3 ಕೂಡ ಆಗಿರುವಂಥದ್ದು ಯಾವುದರಿಂದ? ಪಂಚಭೂತಗಳಿಂದ. ಸ್ಥೂಲ ಶರೀರ ಅಂತ ಹೇಳೋದು ಸ್ಥೂಲವಾದ ಪಂಚಭೂತಗಳಿಂದ. ನಮ್ಮ ಕಣ್ಣಿಗೆ ಕಾಣುವಂತಹ ದೇಹವೇ ನಾವು ಹೇಳುತ್ತಿರುವಂತಹ ಸ್ಥೂಲ ಶರೀರ. ಇದು ಒಂದು ಆಫೀಸ್ ರೂಮ್ ಇದ್ದ ಹಾಗೆ. ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಾದರೆ ಒಂದು ಜಾಗ ಬೇಕು. ಒಂದು ಆಫೀಸ್ ರೂಮ್ ಅಂತ ಏನು ಹೇಳ್ತೀವೋ ನಾವು, ಅದುವೇ ಸ್ಥೂಲ ಶರೀರ. ಪಂಚಭೂತಗಳಿಂದ ಮಾಡಲ್ಪಟ್ಟಂಥದ್ದು, ಪಂಚೀಕೃತವಾದಂಥದ್ದು. ಆಮೇಲೆ ಇರುವಿಕೆ, ಹುಟ್ಟು, ಬೆಳವಣಿಗೆ, ಬದಲಾವಣೆ, ಕ್ಷಯ ಹಾಗೂ ಕೊನೆಯಲ್ಲಿ ನಾಶ ಅಂತ ಹೇಳುವ 6 ವಿಕಾರಗಳನ್ನು ಹೊಂದಿರುವಂಥದ್ದು ಈ ಸ್ಥೂಲ ಶರೀರ. ನಮಗೆ ಗೊತ್ತಿದೆ, ನಾವು ಮರಣ ಅಂದ್ರೆ ಏನು ಅಂತ ನೋಡಿದ್ದೇವೆ. ದೇಹವನ್ನ, ಈ ಸ್ಥೂಲ ದೇಹವನ್ನ ತ್ಯಜಿಸುವಂಥದ್ದು ಮರಣ. ಅಥವಾ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಬೇರೆ ಬೇರೆ ಆಗುವಂಥದ್ದಕ್ಕೆ ಹೆಸರು ಮರಣ. ಸೂಕ್ಷ್ಮ ಶರೀರ ಅಂದ್ರೆ ಏನು? ಇದು ಕೂಡ ಪಂಚಮಹಾಭೂತಗಳೇ, ಆದರೆ ಸೂಕ್ಷ್ಮವಾದ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಹಾಗೆಯೇ ಮನಸ್ಸು ಮತ್ತೆ ಬುದ್ಧಿ ಅಂತ ಹೇಳುವ 17 ಅಂಶಗಳಿವೆ. ಈ ವ್ಯಕ್ತಿಯ ಮರಣ ಅಂತ ನಾವೇನು ಹೇಳ್ತೇವೋ ಆ ಸಮಯದಲ್ಲಿ ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಬೇರೆಯಾಗಿ ಇನ್ನೊಂದು ಕರ್ಮಗಳ ಬ್ಯಾಗನ್ನು ಹೊತ್ತುಕೊಂಡು ಮತ್ತೆ ಇನ್ನೊಂದು ದೇಹಕ್ಕೆ ಸೇರಿಕೊಳ್ಳುವಂಥದ್ದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಬೇರೆ ಬೇರೆ ಆಗುವಂಥದ್ದು. ಅಂದರೆ ಮೊದಲು ಒಂದು ಸಮಯದಲ್ಲಿ, ಈಗ ನಮ್ಮ ದೇಹದಲ್ಲಿ ಸ್ಥೂಲ ಶರೀರವೂ ಇದೆ, ಸೂಕ್ಷ್ಮ ಶರೀರವೂ ಇದೆ. ಮರಣ ಬಂದಾಗ ಈ ದೇಹದಿಂದ ಸೂಕ್ಷ್ಮ ಶರೀರ ಬಿಟ್ಟು ಹೋಗುವಂಥದ್ದು, ಇದಕ್ಕೆ ಹೆಸರು ಮರಣ. ಹಾಗೆ ಇನ್ನೊಂದು ಜನ್ಮ ಅಂತ ಹೇಳಿದ್ರೆ ಮತ್ತೆ ಆ ಸೂಕ್ಷ್ಮ ಶರೀರ ಇನ್ನೊಂದು ಸ್ಥೂಲ ಶರೀರವನ್ನ ಪಡೆದುಕೊಳ್ಳುವಂಥದ್ದು. ಸ್ಥೂಲ ಶರೀರ ಅಂತ ಹೇಳೋದು ಕೆಲವೇ ವರ್ಷಗಳು, ಎಲ್ಲೋ 100, 120 ಮ್ಯಾಕ್ಸಿಮಮ್. ಅದು ಈಗಿನ ಕಾಲದಲ್ಲಿ ಬಹುಶಃ 80, 90ರಿಂದ ಜಾಸ್ತಿ ಹೋಗೋದು ಭಾರಿ ದುರ್ಲಭ. ಇದು ಗೊತ್ತಿದ್ದು ಕೂಡ ಎಷ್ಟೊಂದು ವ್ಯಾಮೋಹ ಇದೆ
ನಮಗೆ ನಾನು ಅಂತೇಳಿದರೆ ದೇಹ ಅಂತೇಳುವ ಒಂದು ತಪ್ಪು ಕಲ್ಪನೆ ಇದೆ. ಹಾಗೆಯೇ ಎಷ್ಟೊಂದು ಪ್ರಾಮುಖ್ಯತೆ ಈ ದೇಹಕ್ಕೆ ನಾವು ಕೊಡ್ತಾ ಇದ್ದೇವೆ. ಸೂಕ್ಷ್ಮ ಶರೀರ ಇದು ಕೂಡ ಏನು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇರೋದಿಲ್ಲ. ಒಂದು ಸೃಷ್ಟಿಯಿಂದ ಒಂದು ಪ್ರಳಯದವರೆಗೆ ಸೂಕ್ಷ್ಮ ಶರೀರ ಅದೇ ಸೂಕ್ಷ್ಮ ಶರೀರ, ಏನು ವ್ಯತ್ಯಾಸ ಇರೋದಿಲ್ಲ. ಯಾವುದನ್ನು ಮನಸ್ಸಲ್ಲಿ ನಾವು ಇಟ್ಕೊಂಡಿದ್ದೇವೆಯೋ ಅದನ್ನೇ ಹೊತ್ತುಕೊಂಡು ನಮ್ಮ ಮುಂದಿನ ಜೀವನ, ಇನ್ನೊಂದು ದೇಹದಲ್ಲಿ ಜನ್ಮ ತಾಳುತ್ತೇವೆ. ಕಾರಣ ಶರೀರ ಅಂತ ಹೇಳಿದ್ರೆ ಈ ಸ್ಥೂಲ ಮತ್ತು ಸೂಕ್ಷ್ಮ ಎರಡು ಶರೀರಗಳು ಅವ್ಯಕ್ತ ರೂಪದಲ್ಲಿ ಒಂದು ಬೀಜದ ಹಾಗೆ. ನಾವು ಮಾವಿನ ಹಣ್ಣಿನ ಬೀಜವನ್ನ ತುಂಡು ಮಾಡಿದಾಗ ಅದರ ಒಳಗಡೆ ಏನಿರುತ್ತೆ? ಏನು ಕಾಣಲ್ಲ, ನಮಗೆ ಟೊಳ್ಳು ಅಂತ ಅನ್ಸತ್ತೆ. ಏನೂ ಇಲ್ಲದೆ ಇರೋದ್ರಿಂದ ಒಂದು ದೊಡ್ಡ ಮರ ಹೇಗೆ ಬರಕ್ ಸಾಧ್ಯ? ಈಗಿನ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೂ ಕೂಡ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಂದ್ರೆ ಕಾರಣ ಶರೀರದಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಅವ್ಯಕ್ತ ರೂಪದಲ್ಲಿ ಅಡಗಿಕೊಂಡಿದೆ. ಈ ಕಾರಣ ಶರೀರವನ್ನ ಅನಿರ್ವಾಚ್ಯ, ಅವಿದ್ಯ ಅಂತೆಲ್ಲ ಹೇಳುತ್ತಿದ್ದಾರೆ. ಹೇಗೆ ಹೇಳಬೇಕೋ ಶಬ್ದದಲ್ಲಿ ಹೇಗೆ ಹೇಳಿ ವಿವರಿಸುವುದು ಅಂತೇಳಿ ಗೊತ್ತಾಗೋದೇ ಇಲ್ಲ. ಹಾಗೆಯೇ ಅವಿದ್ಯ, ಇದಕ್ಕೆ ಇನ್ನೊಂದು ಕೊಟ್ಟಿರುವಂತಹ ಹೆಸರು ಅವಿದ್ಯ. ಇದು ಮೂರು ಆತ್ಮ ಅಲ್ಲ. ಹಾಗೆಯೇ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇದು ಯಾವುದು ಅಲ್ಲ. ಇದರಿಂದ ಭಿನ್ನವಾಗಿರುವಂಥದ್ದು ಆತ್ಮ. ಮೂರು ತರವಾದ ಅವಸ್ಥೆಗಳು: ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಇದು ಯಾವುದು ಅಲ್ಲ, ಇದರಿಂದ ಭಿನ್ನವಾಗಿರುವಂಥದ್ದು ಆತ್ಮ. ಇದರ ಬಗ್ಗೆ ನಾವು ವಿಚಾರವನ್ನ, ಜಾಗೃತ ಅವಸ್ಥೆ ಅಂದ್ರೆ ಏನು, ಇದೆಲ್ಲವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಅದನ್ನು ಮತ್ತೆ ಮತ್ತೆ ಇಲ್ಲಿ ಈಗ ಹೇಳುತ್ತಾ ಇಲ್ಲ. ಆಮೇಲೆ ಈ ಜೀವದ ಬಗ್ಗೆ ವಿಚಾರವನ್ನ ತಿಳಿಸಿಕೊಟ್ಟ ನಂತರ ಸೃಷ್ಟಿಯ ವಿಚಾರ, ಈ ಸೃಷ್ಟಿ ಹೇಗಾಯಿತು ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಹೇಗೆ ಕಾರಣ ಶರೀರ ಇದೆಯೋ ಹಾಗೆಯೇ ಕಾರಣ ಪ್ರಪಂಚ. ಯಾಕೆಂತೇಳಿದ್ರೆ ಆಧುನಿಕ ವಿಜ್ಞಾನದಲ್ಲಿ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅಂತ ಒಂದಿದೆ. ನಾವು ಸೃಷ್ಟಿ ಮಾಡಲಿಕ್ಕೂ ಆಗೋದಿಲ್ಲ, ನಾಶ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ತರಬಹುದು. ಅದೇ ತತ್ವವನ್ನ ಇಲ್ಲಿ ಕೂಡ ಅಳವಡಿಸಿದಾಗ ಈ ಪ್ರಪಂಚದ ಸೃಷ್ಟಿ ಹೇಗಾಯಿತು, ಇದು ಎಲ್ಲಿಂದ ಬಂತು ಅಂತ ಹೇಳುವ ವಿಚಾರವನ್ನ ಆಧುನಿಕ ವಿಜ್ಞಾನಿಗಳು ಇನ್ನೂ ಕಂಡು ಹಿಡಿಬೇಕಷ್ಟೇ. ಆದರೆ ಎಷ್ಟೋ ವರ್ಷಗಳ ಹಿಂದೆಯೇ ನಮ್ಮ ಸನಾತನ ಧರ್ಮ ಇದು ಹೇಗೆ ಆಯಿತು ಅಂತ ಹೇಳೋದ್ರ ಬಗ್ಗೆ ವಿಚಾರವನ್ನ ತಿಳಿಸ್ತಿದ್ದಾರೆ. ಕಾರಣ ಪ್ರಪಂಚ, ಹೇಗೆ ಕಾರಣ ಶರೀರ ಇದೆಯೋ ಹಾಗೆಯೇ ಕಾರಣ ಪ್ರಪಂಚ. ಹೇಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇದೆಯೋ ಹಾಗೆಯೇ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ ಇದೆ. ಈ ಕಾರಣ ಪ್ರಪಂಚದಲ್ಲಿ ಸ್ಥೂಲ ಪ್ರಪಂಚ ಮತ್ತು ಸೂಕ್ಷ್ಮ ಪ್ರಪಂಚ ಅವ್ಯಕ್ತ ರೂಪದಲ್ಲಿ ಅಡಗಿಕೊಂಡಿದೆ. ಈ ಕಾರಣ ಪ್ರಪಂಚಕ್ಕೆ ಕೊಟ್ಟಿರುವ ಇನ್ನೊಂದು ಹೆಸರು ಮಾಯಾ. ಈ ಮೂರು ಜೋಡಿಗಳು, ಸ್ಥೂಲ ಶರೀರ, ಸ್ಥೂಲ ಪ್ರಪಂಚ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಪ್ರಪಂಚ, ಕಾರಣ ಶರೀರ, ಕಾರಣ ಪ್ರಪಂಚ, ಒಂದೇ ಥರವಾದದ್ದು. ಒಂದನ್ನು ವ್ಯಕ್ತಿಗತವಾಗಿರುವಂಥದ್ದನ್ನು ಅಂಡಾಂಡ ಅಥವಾ ಪಿಂಡಾಂಡ ಅಂತ ಹೇಳ್ತೇವೆ. ಅದೇ ಎಲ್ಲ ಒಟ್ಟಾಗಿ ಸೇರಿಸಿದಾಗ ಅದನ್ನು ಬ್ರಹ್ಮಾಂಡ ಅಂತ ಹೇಳ್ತೇವೆ.
ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪಿಂಡಾಂಡ ಮತ್ತೆ ಬ್ರಹ್ಮಾಂಡ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಈ ಬ್ರಹ್ಮ ಅಂತ ಹೇಳೋದು ಶುದ್ಧ ಚೈತನ್ಯ. ಈ ಚೈತನ್ಯದ ಪ್ರತಿಬಿಂಬ ಒಂದು ವ್ಯಕ್ತಿಯ ಮೇಲಿದ್ದಾಗ, ಒಂದು ದೇಹದ ಮೇಲಿದ್ದಾಗ ಆ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ. ಅದೇ ಶುದ್ಧ ಚೈತನ್ಯ ಬ್ರಹ್ಮನ ಪ್ರತಿಬಿಂಬ ಈ ಪ್ರಪಂಚದ ಮೇಲೆ ಬಿದ್ದಾಗ ಇದಕ್ಕೆ ಕೊಡುವಂತಹ ಹೆಸರು ಪರಮಾತ್ಮ. ಎರಡೂ ಕೂಡ ಪ್ರತಿಬಿಂಬವೇ. ಜೀವಾತ್ಮ ಅಂತ ಹೇಳೋದು ಸತ್ ಚಿತ್ ಆನಂದ, ಅಥವಾ ಬ್ರಹ್ಮ ಅಂತ ಹೇಳೋದು ಸತ್ ಚಿತ್ ಆನಂದ. ಶುದ್ಧ ಚೈತನ್ಯ ಅಂತ ನಾವೇನು ಹೇಳ್ತೇವೆಯೋ ಇದು ಸತ್ ಚಿತ್ ಆನಂದ. ಇದು 3 ಥರದ ಸ್ವಭಾವ, ಗುಣ ಅಲ್ಲ. ಯಾಕೆಂತೇಳಿದ್ರೆ ಈ ಬ್ರಹ್ಮ ಅಂತ ಹೇಳೋದು ನಿರ್ಗುಣ, ನಿರಾಕಾರ, ನಿರ್ವಿಕಾರ, ಅನಾದಿ, ಅನಂತ, ಹೀಗೆಲ್ಲ ಹೇಳ್ಕೊಂಡು ಹೋಗ್ಬೋದು. ಯಾವ ಬದಲಾವಣೆಯೂ ಇರೋದಿಲ್ಲ. ಈ ಶುದ್ಧ ಚೈತನ್ಯವನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಪಂಚಭೂತಗಳಲ್ಲಿ ಅತೀ ಸೂಕ್ಷ್ಮವಾದ ಭೂತ ಆಕಾಶ, ಇದರ ಜೊತೆ ಹೋಲಿಸ್ತಾನೆ. ಯಾವುದರ ಜೊತೆಯೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರ ಥರ ಇನ್ನೊಂದು ಯಾವುದೂ ಇಲ್ಲ. ಆದರೂ ಕೂಡ ಪಂಚಮಹಾಭೂತಗಳಲ್ಲಿ ಸೂಕ್ಷ್ಮವಾದದ್ದು ಆಕಾಶ. ಹಾಗಾಗಿ ನಮಗೆ ಅರ್ಥ ಆಗಬೇಕು ಅಂತಾದರೆ ಅದರ ಹತ್ರದ್ದು ಯಾವುದಾದ್ರೂ ಕೂಡ ಹೇಳಿದರೆ ತಾನೇ ನಮಗೆ ಅರ್ಥ ಆಗೋದು. ಹಾಗಾಗಿ ಅದನ್ನು ಪಂಚಭೂತಗಳಲ್ಲಿ ಅತಿ ಸೂಕ್ಷ್ಮವಾದ ಆಕಾಶದ ಜೊತೆ ಹೋಲಿಸ್ತಾನೆ. ಇನ್ನೊಂದು ಬೆಳಕಿನ ಜೊತೆ ಹೋಲಿಸ್ತಾನೆ. ಹೇಗೆ ಈಗ ಸೂರ್ಯನ ಬೆಳಕು ಎಲ್ಲ ಕಡೆಯೂ ಇರತ್ತೆಯೋ, ಅದೇ ಥರ ಆಕಾಶ ಎಲ್ಲ ಕಡೆ ಇದೆಯೋ, ಹಾಗೆಯೇ ಈ ಶುದ್ಧ ಚೈತನ್ಯ ಎಲ್ಲ ಕಡೆಯೂ ಇದ್ದೇ ಇರತ್ತೆ. ಇದಕ್ಕೆ ಸಂಶಯವೇ ಇಲ್ಲ. ಇದು ಸತ್ ಅಂತ ಹೇಳಿದ್ರೆ ಭೂತಕಾಲದಲ್ಲಿಯೂ ಇತ್ತು, ಈಗ ವರ್ತಮಾನ ಕಾಲದಲ್ಲಿಯೂ ಇದೆ, ಹಾಗೆಯೇ ಭವಿಷ್ಯತ್ ಕಾಲದಲ್ಲಿಯೂ ಖಂಡಿತವಾಗಿಯೂ ಇದ್ದೇ ಇರತ್ತೆ. ಇದು ಇಲ್ಲದ ಜಾಗವೂ ಇಲ್ಲ. ಎಲ್ಲ ಕಡೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ಓಹೋ ಇಲ್ಲಿ ಬ್ರಹ್ಮ ಇಲ್ಲ, ಇಲ್ಲಿ ಶುದ್ಧ ಚೈತನ್ಯ ಇಲ್ಲ ಅಂತ ಹೇಳುವಾಗೆ ಇಲ್ಲ. ಎಲ್ಲ ಕಡೆಯೂ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅದೇ ಸರ್ವವ್ಯಾಪಿ ಶುದ್ಧ ಚೈತನ್ಯವಾದ ಬ್ರಹ್ಮನ ಪ್ರತಿಬಿಂಬ ಒಂದು ದೇಹದ ಮೇಲೆ ಬಿದ್ದಾಗ ಈ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ. ಅದೇ ಶುದ್ಧ ಚೈತನ್ಯ ಯಾವ ವ್ಯತ್ಯಾಸವೂ ಇಲ್ಲ. ಇನ್ ಟೋಟಾಲಿಟಿ ಮೊತ್ತ ಎಲ್ಲವನ್ನು ಸೇರಿಸಿ ಬಿಂಬ ಆದಾಗ ಅದಕ್ಕೆ ಕೊಡುವಂತಹ ಹೆಸರು ಈಶ್ವರ. ಆದಿಶಂಕರಾಚಾರ್ಯರು ಇಲ್ಲಿ ಈ ಸೃಷ್ಟಿಯ ಬಗ್ಗೆ ವಿಚಾರವನ್ನ ತಿಳಿಸಿಕೊಡ್ತಾರೆ. ಅದರಲ್ಲಿ ಜ್ಞಾನೇಂದ್ರಿಯಗಳ ಸೃಷ್ಟಿ ಹೇಗೆ ಇದನ್ನೆಲ್ಲ ತಿಳ್ಕೊಂಡಿದ್ದೇವೆ ನಾವು. ಮಾಯಾ ಅಂತ ಹೇಳೋದು 3 ಗುಣಗಳನ್ನು ಹೊಂದಿದೆ: ಸತ್ವ, ರಜ, ತಮ. ಈ ಮಾಯೆಯಿಂದ ಬಂದಿರುವಂಥದ್ದು ಪಂಚಭೂತಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ 5 ಭೂತಗಳಲ್ಲಿಯೂ ಕೂಡ ಈ 3 ಗುಣಗಳಿವೆ: ಸತ್ವ, ರಜ, ತಮ. ಪ್ರತಿ ಭೂತದ ಸತ್ವ ವಿಭಾಗವನ್ನು ಮಾತ್ರ ತೆಗೆದುಕೊಂಡು ಜ್ಞಾನೇಂದ್ರಿಯಗಳ ಸೃಷ್ಟಿಯಾಗತ್ತೆ. ಅದು ಜ್ಞಾನೇಂದ್ರಿಯಗಳ ಸೂಕ್ಷ್ಮ ಜ್ಞಾನೇಂದ್ರಿಯ. ಆಮೇಲೆ ಈ 5 ಪಂಚಮಹಾಭೂತಗಳ ಸತ್ವ ವಿಭಾಗವನ್ನು ಮಾತ್ರ ಎಲ್ಲವನ್ನು ಒಟ್ಟು ಸೇರಿಸಿದಾಗ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳುವ ಅಂತಃಕರಣದ ಸೃಷ್ಟಿಯಾಗತ್ತೆ. ಹಾಗೆಯೇ ರಜೋಗುಣ
ಪ್ರತಿ ಮಹಾಭೂತದ ರಜೋಗುಣದಿಂದ ಕರ್ಮೇಂದ್ರಿಯಗಳ ಸೃಷ್ಟಿ, ಎಲ್ಲವನ್ನು ಒಟ್ಟು ಸೇರಿಸಿ ಅವರ ಪಂಚಮಹಾಭೂತಗಳ ರಜೋಗುಣದಿಂದ ಪಂಚಪ್ರಾಣಗಳ ಸೃಷ್ಟಿ, ಆಮೇಲೆ ತಮೋಗುಣದಿಂದ ಪಂಚೀಕರಣ ಅಂತ ಹೇಳುವ ಒಂದು ಕಾರ್ಯ ನಡೆದು ಮಿಕ್ಸ್ ಆಗಿಬಿಡುವಂಥದ್ದು. ಈ ಪಂಚೀಕರಣವಾದಂತಹ ತಮೋಗುಣ ಇದರಿಂದ ದೇಹದ ಸೃಷ್ಟಿ, ಸ್ಥೂಲ ದೇಹದ ಸೃಷ್ಟಿ, ಹಾಗೆಯೇ ಸ್ಥೂಲ ಪ್ರಪಂಚದ ಸೃಷ್ಟಿ. ಇದರಲ್ಲಿ ಸೂಕ್ಷ್ಮ ಪ್ರಪಂಚದಿಂದ ಸ್ಥೂಲ ಪ್ರಪಂಚ ಇದೆರಡು ಕೂಡ ಕಾರಣ ಪ್ರಪಂಚದಲ್ಲಿಯೂ ಇತ್ತು. ಹಾಗೆಯೇ ಕಾರಣ ಪ್ರಪಂಚದಿಂದ ಸೂಕ್ಷ್ಮ ಶರೀರದ ಸೃಷ್ಟಿ, ಆಮೇಲೆ ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ ಬರುವಂಥದ್ದು. ಸೂಕ್ಷ್ಮ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಬೇಕಿಲ್ಲಿ, ಕಲ್ತ್ಕೊಂಡಿದ್ದೇವೆ ನಾವು. ಕಾಣುವಂತಹ ಕಿವಿ ಇದು ಸ್ಥೂಲ ದೇಹದ ಅಂಗ. ಇದಕ್ಕೆ ಸಂಸ್ಕೃತದಲ್ಲಿ ಗೋಲಕ ಅಂತ ಹೇಳ್ತಾರೆ. ಆದರೆ ಕೇಳುವಂತಹ ಶಕ್ತಿ, ಈ ಕಿವಿಯ ಒಳಗಡೆ ನಮಗೆ ಕೇಳುವಂತಹ ಶಕ್ತಿ ಇದೆ, ಆ ಶಕ್ತಿ ಸೂಕ್ಷ್ಮ ಶರೀರದ ಭಾಗ. ಹಾಗಾದರೆ ಸೂಕ್ಷ್ಮ ಜ್ಞಾನೇಂದ್ರಿಯ, ಕಿವಿ ಸೂಕ್ಷ್ಮ ಜ್ಞಾನೇಂದ್ರಿಯ ಅಂತ ಹೇಳಿದ್ರೆ ಕೇಳುವಂತಹ ಶಕ್ತಿ, ಹಾಗೆಯೇ ಕಾಣುವಂತಹ ಶಕ್ತಿ, ಇದೆಲ್ಲ ಸೂಕ್ಷ್ಮ ಶರೀರ. ಆಮೇಲೆ ಈ ಪಂಚೀಕರಣವಾದ ಈ ತಮೋಗುಣದಿಂದ ಸ್ಥೂಲ ದೇಹ ಹಾಗೆ ಸ್ಥೂಲ ಪ್ರಪಂಚದ ಸೃಷ್ಟಿಯೆಲ್ಲ ಹಾಕಿ ಈ ಶುದ್ಧ ಚೈತನ್ಯ ಮಾಯೆಯ ಜೊತೆ ಸೇರಿಕೊಂಡು ಈ ಕೆಲಸ ಆಗುವಂಥದ್ದು. ಅಂದರೆ ಈ ಮಾಯಾ ಅಂತ ಹೇಳೋದು ತನ್ನಷ್ಟಕ್ಕೆ ತಾನು ಇರುವಂಥದ್ದು ಅಲ್ಲ, ಅದು ಈ ಬ್ರಹ್ಮನನ್ನ ಅವಲಂಬಿಸಿಕೊಂಡಿದೆ. ಬ್ರಹ್ಮ ಯಾರನ್ನೂ ಅವಲಂಬಿಸಿಕೊಂಡಿಲ್ಲ. ಶುದ್ಧ ಚೈತನ್ಯ ಎಲ್ಲ ಕಡೆ ಇರುವಂಥದ್ದು, ಯಾರನ್ನೂ ಅವಲಂಬಿಸಿಕೊಂಡಿಲ್ಲ. ಮಾಯಾ ಬ್ರಹ್ಮನನ್ನು ಅವಲಂಬಿಸಿಕೊಂಡಿದೆ. ಈ ಜೀವಾತ್ಮ, ಅದಕ್ಕೆ ಉದಾಹರಣೆಯನ್ನ ನಾವು ಕೊಡ್ತಾ ಇದ್ದೇವೆ. ಹೇಗೆ ಒಂದು ಕನ್ನಡಿಯ ಮುಂದೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣಸಿಗತ್ತೆ ನಮಗೆ. ಈ ಪ್ರತಿಬಿಂಬ ಹೇಗಿರುತ್ತೆ ಅಂತ ಹೇಳಿದ್ರೆ ಕನ್ನಡಿಯ ಗುಣಮಟ್ಟವನ್ನ ಅವಲಂಬಿಸಿಕೊಂಡಿದೆ. ಕನ್ನಡಿ ಉತ್ತಮವಾದ ಕನ್ನಡಿ ಅಂತಾದ್ರೆ ಪ್ರತಿಬಿಂಬವು ಉತ್ತಮವಾಗಿರುತ್ತೆ. ಕಳಪೆ ಮಟ್ಟದ ಕನ್ನಡಿ ಅಂತಾದ್ರೆ ಪ್ರತಿಬಿಂಬವು ಹಾಗೆಯೇ ಇರುತ್ತೆ, ಸರಿಯಾಗಿ ಪ್ರತಿಬಿಂಬ ಕಾಣೋದಿಲ್ಲ. ಅದೇ ಥರದಲ್ಲಿ ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಅಲ್ಲಿರುವಂತಹ ಪ್ರತಿಬಿಂಬ, ಅಲ್ಲಿ ಕಾಣಸಿಗುವಂತಹ ಪ್ರತಿಬಿಂಬ ಅಥವಾ ಜೀವಾತ್ಮ ಉತ್ತಮವಾಗಿರುವಂಥದ್ದು. ಇಲ್ಲ, ಮನಸ್ಸು ನಿರ್ಮಲವಾಗಿಲ್ಲ ಅಂತಾದ್ರೆ, ಪರಿಶುದ್ಧವಾಗಿಲ್ಲ ಅಂತಾದ್ರೆ ಪ್ರತಿಬಿಂಬವು ಕಳಪೆ ಮಟ್ಟದ್ದು. ಬೇರೆ ಬೇರೆ ಥರದ ಕನ್ನಡಿಗಳನ್ನು ನಾವು ನೋಡ್ತೇವೆ. ಹಾಗೆಯೇ ಬೇರೆ ಬೇರೆ ಥರದ ದೇಹಗಳನ್ನು ನೋಡ್ತೇವೆ. ಮನುಷ್ಯ ದೇಹ ಮಾತ್ರ ಅಲ್ಲದೆ ನಾನಾ ಥರದ ದೇಹಗಳಿವೆ. ಪ್ರಾಣಿ ದೇಹವೂ ಇದೆ, ಸಸ್ಯ. ಪ್ರಾಣಿ ದೇಹವನ್ನು ಗಮನಿಸಿದ್ರೆ ಅಲ್ಲಿ ಬೇರೆ ಥರದ ಒಂದು ಅವಸ್ಥೆ ಅಥವಾ ಒಂದು ಸ್ಥಿತಿ ಅಂತ ಹೇಳ್ಬೋದು. ಎಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇದ್ರೂ ಕೂಡ
ಮಾನವನಲ್ಲಿ ಇದ್ದ ಹಾಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಯಾವುದು ಕೂಡ ಅಂತಹ ಅಭಿವೃದ್ಧಿಯನ್ನ ಹೊಂದಿರೋದಿಲ್ಲ. ಸಸ್ಯಗಳನ್ನು ನೋಡಿದ್ರೆ ಇನ್ನೂ ಕಳಪೆ ಮಟ್ಟ, ಆ ಕಡೆ ಈ ಕಡೆ ಚಲಿಸಲಿಕ್ಕೆ ಆಗೋದಿಲ್ಲ ಸಸ್ಯಗಳಿಗೆ. ಹಾಗೆಯೇ ಮಾನವರಲ್ಲಿಯೂ ಕೂಡ ವ್ಯತ್ಯಾಸಗಳು. ಎಲ್ಲರೂ ಒಂದೇ ಥರ ಇದ್ದಾರ? ಎಲ್ಲ ದೇಹಗಳು ಬಂದಿರೋದು ಪಂಚಮಹಾಭೂತಗಳಿಂದಲೇ. ಆದರೂ ಕೂಡ ಪ್ರತಿಯೊಂದು ಮಾನವನು ಇನ್ನೊಬ್ಬ ಮಾನವರಿಂದ ಭಿನ್ನವಾಗಿರ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ಒಬ್ಬ ವ್ಯಕ್ತಿ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ. ಎಷ್ಟು ವ್ಯತ್ಯಾಸಗಳು ನೋಡಿ. ಅಂದರೆ ಈ ಪ್ರತಿಬಿಂಬ ಅಂತ ಹೇಳೋದು ಬದಲಾವಣೆಗೊಳ್ತಾ ಇರತ್ತೆ. ದೇಹದಿಂದ ದೇಹಕ್ಕೆ ಬದಲಾವಣೆ, ಹಾಗೆಯೇ ಒಂದೊಂದು ದೇಹದಲ್ಲಿಯೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನ ಹೊಂದುತ್ತಾ ಇರತ್ತೆ. ಆದರೆ ಆ ಬ್ರಹ್ಮ ಶುದ್ಧ ಚೈತನ್ಯ ಅಂತ ಹೇಳೋದು ಯಾವ ಬದಲಾವಣೆಯನ್ನು ಹೊಂದೋದಿಲ್ಲ. ಯಾವತ್ತೂ ಕೂಡ ಒಂದೇ ಥರನಾಗಿ ಇರುವಂಥದ್ದು. ಅದಕ್ಕೋಸ್ಕರ ನಿರ್ವಿಕಾರ ಅಂತ ಹೇಳ್ತಾರೆ. ವಿಕಾರ, ಯಾವ ಥರದ ವಿಕಾರವೂ ಇಲ್ಲದೆ ಇರುವಂಥದ್ದು. ನಮ್ಮಲ್ಲಿ ಗಮನಿಸಿದ್ರೆ ಎಷ್ಟೊಂದು ವಿಕಾರಗಳು. ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಆಕಾಶವನ್ನ ಗಮನಿಸಿದ್ರೆ ಏನಾದರೂ ವ್ಯತ್ಯಾಸ ಇರತ್ತಾ ಆಕಾಶದಲ್ಲಿ? ಒಂದು ಕಡೆಯಲ್ಲಿ ನಾವು ಮನೆಯನ್ನ ಕಟ್ಟಿದೆವು, ಆಕಾಶ ಎಲ್ಲಿ ಹೋಯಿತು? ಆ ಆಕಾಶ, ಆಕಾಶ ಅಂತ ಹೇಳಿದ್ರೆ ಸ್ಕೈ ಅಂತ ಹೇಳುವ ಅರ್ಥ ಅಲ್ಲ, ಸ್ಪೇಸ್ ಅಂತ ಹೇಳುವ ಅರ್ಥದಲ್ಲಿ ಎಲ್ಲಾದ್ರೂ ಹೋಯ್ತಾ? ಅದು ಎಲ್ಲೂ ಹೋಗಿಲ್ಲ, ಅದು ಅಲ್ಲೇ ಇದೆ. ಈ ಕಟ್ಟಿದ ಮನೆಯನ್ನ ಕೆಡವಿ ಹಾಕಿದ್ರೆ ಮತ್ತೆ ಓಹೋ ಆಕಾಶ ನಮ್ಗೆ ಅಲ್ಲಿ ಕಾಣಿಸತ್ತೆ, ಅದೇನಾದ್ರೂ ಹೊಸದಾಗಿ ಬಂತ ಅಲ್ಲಿಗೆ? ಅದು ಅಲ್ಲಿಯೇ ಇತ್ತು. ಹಾಗೆಯೇ ಈ ದೇಹವನ್ನ ನಾವು ಬಿಟ್ಟು ಹೋಗುವಾಗ ಈ ಪ್ರತಿಬಿಂಬ, ಅದು ಸ್ಥೂಲ ಶರೀರದಲ್ಲಿ ಇರುವಂತಹ ಪ್ರತಿಬಿಂಬ ಮಾತ್ರವೇ ಕಾಣೆ ಆಗುವಂಥದ್ದು, ಇಲ್ಲದೆ ಇರುವಂಥದ್ದು. ಆ ಬ್ರಹ್ಮ ಅಥವಾ ಶುದ್ಧ ಚೈತನ್ಯ ಅಂತ ಹೇಳೋದು ಹೆಣದಲ್ಲಿಯೂ ಅಂದರೆ ಶವದಲ್ಲಿಯೂ ಕೂಡ ಅದಿದೆ. ಆದರೆ ಪ್ರತಿಬಿಂಬಿಸುವಂತಹ ಮಾಧ್ಯಮ ಇಲ್ಲದೆ ಇರುವಂಥದ್ದು. ಇದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೂಕ್ಷ್ಮ ಶರೀರದ ಪ್ರತಿಬಿಂಬ ಹಾಗೇ ಇರುತ್ತೆ. ಪ್ರತಿಬಿಂಬ ಅಂತ ಹೇಳಿದ್ರೆ ಸ್ಥೂಲ ಶರೀರದ ಪ್ರತಿಬಿಂಬ, ಸೂಕ್ಷ್ಮ ಶರೀರದ ಪ್ರತಿಬಿಂಬ, ಕಾರಣ ಶರೀರದ ಪ್ರತಿಬಿಂಬ, 3 ಪ್ರತಿಬಿಂಬಗಳು ಇವೆ. ಈ ಸ್ಥೂಲ ಶರೀರದ ಪ್ರತಿಬಿಂಬ ಈಗ ಹೋಗ್ಬಿಡ್ತು. ದೇಹ ಇಲ್ಲ ಅಂತಾದಾಗ ಆ ಪ್ರತಿಬಿಂಬವೂ ಇಲ್ಲ. ಮುಂದೆ ಈ ಸೂಕ್ಷ್ಮ ಶರೀರದ ಜೊತೆ ಆ ಪ್ರತಿಬಿಂಬ ಕೆಲಸ ಮಾಡ್ತಾ ಇದೆ. ಇನ್ನೊಂದು ದೊಡ್ಡ ಚೀಲ ನಮ್ಮ ಜೊತೆ ಸೇರಿಕೊಳ್ಳುತ್ತೆ. ಕರ್ಮ, ಫಲ, ಪ್ರಾರಬ್ಧ ಇದು ನಮ್ಮ ಜೊತೆ ಸೇರಿಕೊಂಡು ನಮ್ಮದೇ, ಅದು ಬೇರೆ ಯಾರ್ದೋ ಚೀಲ ನಮ್ಮ ಜೊತೆ ಬರೋದಿಲ್ಲ, ನಮ್ಮದೇ, ನಾವಿಟ್ಟ ಚೀಲವೇ ಅದು. ಇದನ್ನ ತೆಗೆದುಕೊಂಡು ಮತ್ತೆ ನಮ್ಮ ಇನ್ನೊಂದು ನಾಟಕ ಶುರು. ಇನ್ನೊಂದು ದೇಹ, ಬೇರೆ ತಾಯಿ ತಂದೆ, ಬೇರೆ ವಾತಾವರಣ, ಮತ್ತೆ ಬೇರೆ ಜೀವನ. ಇಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಐಕ್ಯದ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದ್ರೆ, ಎರಡು ಒಂದೇ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಅಂತ ಹೇಳುವ ಮಹಾವಾಕ್ಯಗಳು, ವೇದಾಂತದಲ್ಲಿ ಬರುವಂತಹ ಮಹಾವಾಕ್ಯಗಳಿವು. ಯಾವುದರನ್ನು ನಾವು ಮಹಾವಾಕ್ಯ ಅಂತ ಹೇಳ್ತೇವೆ ಅಂತಂದ್ರೆ, ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ ಅಂತ ಹೇಳುವ ಈಕ್ವೇಶನ್ ಅನ್ನು ನಾವು ಎಲ್ಲೆಲ್ಲಿ ಹಾಕ್ತೀವೋ ಅಂತಹ ವಾಕ್ಯಗಳಿಗೆ ಹೆಸರು ಮಹಾವಾಕ್ಯ.
ಈ ಪಿಂಡಾಂಡ ಅಥವಾ ಅಂಡಾಂಡ ಮತ್ತೆ ಬ್ರಹ್ಮಾಂಡ ಹೇಗೆ ಒಂದೇ ಆಗತ್ತೆ ಅಂತ ಹೇಳುವ ಸಂಶಯ ನಮಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಜೀವಾತ್ಮ ಅಂತ ಹೇಳಿದ್ರೆ ಅಲ್ಪಜ್ಞ. ಎಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ್ರು ಅದು ಇಷ್ಟೇ ಅಂತ ಅನ್ಸತ್ತೆ. ಇನ್ನು ಎಷ್ಟೊಂದು ವಿಚಾರಗಳಿವೆ ನಮಗೆ ಗೊತ್ತಿಲ್ಲದೇ ಇರುವಂತಹದ್ದು. ಅದೇ ಪರಮಾತ್ಮ ಅಂತ ಹೇಳಿದ್ರೆ ನಾವು ಸರ್ವಜ್ಞ ಅಂತ ಹೇಳ್ತೇವೆ, ಎಲ್ಲವನ್ನು ತಿಳಿದುಕೊಂಡಿರುವಂಥವನು. ಹಾಗೆಯೇ ಈ ಜೀವಾತ್ಮ ಅಂತ ಹೇಳುವಂಥವನು ಅಲ್ಪಶಕ್ತಿ. ಎಷ್ಟು ಶಕ್ತಿ ಇದೆ ನಮಗೆ? ಅಲ್ಪಶಕ್ತಿ. ಪರಮಾತ್ಮ ಅಂತ ಹೇಳುವಂಥವನು ಸರ್ವಶಕ್ತಿಮಾನ್, ಎಲ್ಲ ಶಕ್ತಿಯೂ ಇದೆ ಅವನಿಗೆ. ಇಲ್ಲಿ ಅವನು ಅವಳು ಅಂತ ಹೇಳುವಂಥದ್ದಲ್ಲ, ಯಾವುದೋ ಒಂದು ಹೇಳಬೇಕಲ್ಲ, ಅದಕ್ಕೆ ಅವನು ಅಂತ ಹೇಳೋದು. ಹಾಗಾಗಿ ಇಲ್ಲಿ ಲಿಂಗಭೇದ ಅಂತ ಯಾರು ಅನ್ಕೊಳ್ಬಾರದು. ಈ ಜೀವಾತ್ಮ ಪರಮಾತ್ಮ ಐಕ್ಯವನ್ನ ನಮ್ಮ ಸನಾತನ ಧರ್ಮ ಹೇಗೆ ಸೂಚಿಸ್ತಾ ಇದೆ, ಈ ವಿಚಾರ ಎಲ್ಲ ಉಪನಿಷತ್ತುಗಳ ಕೇಂದ್ರ ಬಿಂದು. ಹಾಗೆಯೇ ತತ್ವಬೋಧದಲ್ಲಿ ಕೂಡ ಈ ವಿಚಾರ ತುಂಬಾ ಮುಖ್ಯವಾದದ್ದು. ನಾನು ಅಂತ ಹೇಳಿದ್ರೆ ಈ ದೇಹ ಅಂತ ಹೇಳುವ ಭಾವನೆ ಇದ್ದಾಗ ಈ ದೇಹ ಹಾಗೂ ಆ ಪರಮಾತ್ಮನ ದೇಹ ಅಂತ ಹೇಳಿದ್ರೆ ಇಡೀ ವಿಶ್ವ ಅಥವಾ ಬ್ರಹ್ಮಾಂಡ ಖಂಡಿತವಾಗಿಯೂ ಒಂದೇ ಅಲ್ಲ. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಅಹಂ ಅಂತ ಹೇಳಿದ್ರೆ ಈ ದೇಹ ನಾನು, ಈ ಭಾವನೆ ಇದ್ದಾಗ ಖಂಡಿತವಾಗಿಯೂ ಜೀವಾತ್ಮ ಪರಮಾತ್ಮ ಒಂದೇ ಅಲ್ಲ. ಹಾಗಾದ್ರೆ ಯಾವ ದೃಷ್ಟಿಯಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಿದ್ದಾರೆ? ಸಮುದ್ರದಲ್ಲಿ ಹಲವಾರು ಅಲೆಗಳಿವೆ. ಕೆಲವು ಸಣ್ಣ ಅಲೆಗಳು, ಕೆಲವು ದೊಡ್ಡ ಅಲೆಗಳು. ಅಲೆಗಳ ದೃಷ್ಟಿಯಿಂದ ನೋಡಿದ್ರೆ ಬೇರೆ ಬೇರೆ, ಒಂದು ಅಲೆ ಇನ್ನೊಂದು ಅಲೆಯ ತರ ಇರೋದಿಲ್ಲ. ಒಂದು ಅಲೆ ಈಗ ಬಂದ್ರೆ ಇನ್ನೊಂದು ಅಲೆ ಮತ್ತೆ ಬರ್ಬೋದು ಬೇರೆ ಬೇರೆ ಸಮಯದಲ್ಲಿ. ಶಕ್ತಿ ಒಂದು ಅಲೆ ತುಂಬಾ ಎತ್ತರದಲ್ಲಿ ಬರ್ಬೋದು, ದೊಡ್ಡದಾಗಿರ್ಬೋದು, ತುಂಬಾ ಶಕ್ತಿ ಇರ್ಬೋದು. ನಮ್ಮನ್ನ ಎಳ್ಕೊಂಡು ಸಮುದ್ರಕ್ಕೆ ಎಳ್ಕೊಂಡು ಹೋಗುವಂತಹ ಶಕ್ತಿ ಇರ್ಬೋದು. ಕೆಲವು ಸಣ್ಣ ಅಲೆಗಳಿರ್ಬೋದು. ವ್ಯತ್ಯಾಸ ಇದೆ. ಆದ್ರೆ ನೀರಿನ ದೃಷ್ಟಿಯಿಂದ ನೋಡಿದಾಗ, ಈಗ ನೀರು ಮಾತಾಡತ್ತೆ ಅಂತ ಅನ್ಕೊಳ್ಳೋಣ. ನೀರು ಮಾತಾಡಿದ್ರೆ ಏನ್ ಹೇಳ್ಬೋದು? ಓ, ಇದು ಸಣ್ಣ ಅಲೆಯ, ಅದು ನಾನೇ. ದೊಡ್ಡ ಅಲೆಯ, ಅದು ಕೂಡ ನಾನೇ. ಏನು ವ್ಯತ್ಯಾಸ ಇಲ್ಲ. ಏನೋ ಸ್ವಲ್ಪ ಅಲ್ಲಿವರೆಗೂ ಹೋಗಿ ಬರ್ತೇನೆ, ದೊಡ್ಡ ಅಲೆ ಆದ್ರೆ ಇನ್ನೂ ಸ್ವಲ್ಪ ಮುಂದುಗಡೆ ಹೋಗಿ ಬರ್ತೇನೆ, ಬಟ್ ಅದು ನಾನೇ ಅಂತ ಹೇಳ್ಬೋದಲ್ವಾ ನೀರು. ಹಾಗೆಯೇ ಇಲ್ಲಿ ಆ ಶುದ್ಧ ಚೈತನ್ಯ ಅಥವಾ ಆ ಬ್ರಹ್ಮನ ದೃಷ್ಟಿಯಿಂದ ನೋಡಿದಾಗ ಜೀವಾತ್ಮನೂ ಒಂದೇ, ಪರಮಾತ್ಮನೂ ಒಂದೇ, ಯಾವ ವ್ಯತ್ಯಾಸವೂ ಇಲ್ಲ. ಇದು ಯಾವ ದೃಷ್ಟಿಕೋನದಿಂದ ಹೇಳ್ತಾರೆ ಅಂತ ಹೇಳೋದನ್ನ ನಾವು ಗಮನಿಸಬೇಕು. ಅದಕ್ಕೋಸ್ಕರ ನಮ್ಮ ವೇದಾಂತ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ದಾಸೋಹಂ ಅಂತ ಹೇಳುವ ಭಾವನೆ ಇರಬೇಕು. ನಾನು ನಿನ್ನ ದಾಸ ಪರಮಾತ್ಮ, ನಾನು ನಿನ್ನ ದಾಸ ಅಥವಾ ಗುಲಾಮ ಅಂತ ಹೇಳುವ ಭಾವನೆಯಿಂದ ಕರ್ಮಯೋಗ, ಉಪಾಸನಾ ಯೋಗ ಇದನ್ನೆಲ್ಲ ಪಾಲಿಸ್ತಾ ಆಚರಿಸ್ತಾ ಹೋಗಬೇಕು. ಕರ್ಮಯೋಗ ಮಾಡೋದ್ರಿಂದ ಮನಸ್ಸು ಪರಿಶುದ್ಧಗೊಳ್ಳತ್ತೆ. ಏನು ಕರ್ಮಯೋಗ ಅಂದ್ರೆ? ಮಾಡುವ ಎಲ್ಲ ಕೆಲಸವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥದ್ದು, ಉತ್ತಮವಾದ ಉದ್ದೇಶವನ್ನ ಇಟ್ಟುಕೊಳ್ಳುವಂಥದ್ದು, ಫಲವನ್ನ ಸ್ವೀಕಾರ ಮಾಡಿದಾಗ ಈಶ್ವರ ಪ್ರಸಾದ ಬುದ್ಧಿಯಿಂದ ಇದು ನನ್ನ ಒಳಿತಿಗೆ, ಭಗವಂತ ನನಗೆ ಕೊಟ್ಟಿರುವಂತಹ ಪ್ರಸಾದ ಇದು ಅಂತೇಳಿ ಸ್ವೀಕಾರ ಮಾಡುವಂಥದ್ದೇ ಕರ್ಮಯೋಗ. ನಿಸ್ವಾರ್ಥತೆಯಿಂದ ಮಾಡುವಂತಹ ಕರ್ಮಗಳು. ಈ ಕರ್ಮಯೋಗವನ್ನ ಮಾಡಿದ್ರಿಂದಾಗಿ ಮನಸ್ಸು ನಿರ್ಮಲವಾಗತ್ತೆ. ಉಪಾಸನಾ ಯೋಗ, ನಾನಾ ತರದ ಪೂಜೆಗಳು,
ನಾಮಸ್ಮರಣೆಗಳು ಮಾಡುವಂಥದ್ದು, ಭಜನೆ, ಧ್ಯಾನ ಇದೆಲ್ಲ ಮಾಡಿದ್ರಿಂದಾಗಿ ಮನಸ್ಸನ್ನ ಕೇಂದ್ರೀಕೃತಗೊಳಿಸುವಂತಹ ಒಂದು ಶಕ್ತಿ. ಹಾಗಾದ್ರೆ ಮನಸ್ಸು ನಿರ್ಮಲವಾಗಬೇಕಾದ್ರೆ ಕರ್ಮಯೋಗ, ಮನಸ್ಸಿಗೆ ಬಲ ಶಕ್ತಿ ಬರಬೇಕಾದ್ರೆ, ಮನಸ್ಸು ಶಕ್ತಿಯುತವಾಗಬೇಕು ಅಂತಾದ್ರೆ ಉಪಾಸನಾ ಯೋಗ. ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ಜ್ಞಾನದ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ಥರದ ಜ್ಞಾನ ಬೇಕು ನಮಗೆ ಅಂದರೆ, ನಾನು ಯಾರು, ಈ ಬ್ರಹ್ಮ ಅಂದರೆ ಏನು, ಜೀವಾತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಇದನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ, ಈ ಜ್ಞಾನದ ವೃದ್ಧಿಯಾಗುವಂತಹ ಆಸಕ್ತಿ ವೃದ್ಧಿ ಮಾಡಿಕೊಳ್ಳುವಂತಹ ಆಸಕ್ತಿ, ಅಥವಾ ಬೇರೆ ಬೇರೆ ಥರದ ಲೌಕಿಕ ಜ್ಞಾನಗಳು ಇವೆ, ಅದರಲ್ಲಿ ಆಸಕ್ತಿ ಕಡಿಮೆಯಾಗಿ, ಹೇಗೆ ಕಡಿಮೆ ಆಗೋದು? ವಿವೇಕದಿಂದ. ವಿವೇಕ ವೈರಾಗ್ಯ ಅಂತ ತಿಳಿದುಕೊಂಡೆವು. ಯಾವುದು ಶಾಶ್ವತ, ಯಾವುದು ಕ್ಷಣಿಕ, ಇದು ತಿಳಿದ ಮೇಲೆ ನಮ್ಮ ಜೀವನದ ಧ್ಯೇಯ ಏನು? ಇದು ವೈರಾಗ್ಯ. ಯಾವುದನ್ನು ನಾನು ತಿಳಿದುಕೊಳ್ಳಬೇಕು. ಸಮಯವನ್ನು ನಾವು ವ್ಯರ್ಥ ಮಾಡಲೇಬಾರ್ದು. ಯಾಕೆಂತೇಳಿದರೆ, ಈ ದೇಹವನ್ನು ಬಿಟ್ಟು ಯಾವಾಗ ಹೋಗಬೇಕಾಗತ್ತೋ ಗೊತ್ತಿಲ್ಲ. ಅದರ ಮೊದಲು ಎಷ್ಟು ಜ್ಞಾನದ ವೃದ್ಧಿ ಆಗಕ್ಕೆ ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವಂಥದ್ದು. ಇದರ ಬಗ್ಗೆ ವೇದಾಂತವು ನಮ್ಮನ್ನು ಎಚ್ಚರಿಸುತ್ತೆ. ತತ್ವಬೋಧದ ಮೂಲಕ ಆದಿಶಂಕರಾಚಾರ್ಯರು ನಮ್ಮನ್ನು ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳುತ್ತಿದ್ದಾರೆ. ಜ್ಞಾನದ ವೃದ್ಧಿಯನ್ನು ಮಾಡ್ತಾ ಇದರ ಬಗ್ಗೆ ಜ್ಞಾನ, ಶುದ್ಧ ಚೈತನ್ಯ ಅಂದರೆ ಏನು, ಬ್ರಹ್ಮ ಅಥವಾ ಶುದ್ಧ ಚೈತನ್ಯ ಅಥವಾ ಪ್ರಜ್ಞೆ ಇದು ಏನು, ಸತ್ತು ಚಿತ್ತು ಆನಂದ ಅಂತ ಹೇಳಿದರು. ಸತ್ ಅಂತ ಹೇಳಿದರೆ ಎಲ್ಲ ಕಾಲದಲ್ಲಿಯೂ ಇರುವಂಥದ್ದು, ಚಿತ್ ಅಂತ ಹೇಳಿದರೆ ಆ ಪ್ರಜ್ಞೆ, ಆನಂದ ಯಾವತ್ತೂ ಕೂಡ ಆನಂದಮಯವಾಗಿ ಇರುವಂಥದ್ದು, ಇದೇ ಆ ಶುದ್ಧ ಚೈತನ್ಯ ಅಥವಾ ಬ್ರಹ್ಮ ಅಂತ ತಿಳಿಸಿ ಇದರ ಐಕ್ಯದ ಬಗ್ಗೆ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ದೃಷ್ಟಿಕೋನದಿಂದ ನಾನು ಅಂತ ಹೇಳಿದರೆ ಈ ದೇಹ, ನಾನು ಅಂತ ಹೇಳಿದರೆ ಈ ಮನಸ್ಸು, ನಾನು ಅಂದರೆ ಈ ಬುದ್ಧಿ, ಈ ಭಾವನೆ ಇದ್ದಾಗ ಜೀವಾತ್ಮ ಪರಮಾತ್ಮ ಐಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಳ್ಳಬೇಕಾಗಿದೆ. ನಾನು ಅಂತ ಹೇಳಿದರೆ ಆ ಶುದ್ಧ ಚೈತನ್ಯ, ನಾನು ಆ ಪರಬ್ರಹ್ಮ. ಇದು ಸುಮ್ಮನೆ ಥಿಯರಿ ಓದಿ ಬರುವಂತಹ ಜ್ಞಾನ ಅಲ್ಲ, ಅದು ಒಂದು ಥರದ ಜ್ಞಾನವೇ. ಹಾಗೆ ತಿಳಿದುಕೊಂಡೇ ನಾವು ಮುಂದಕ್ಕೆ ಹೋಗಿ ಪ್ರಯತ್ನವನ್ನು ಮಾಡುವಂಥದ್ದು. ಅದು ನಮ್ಮ ಅನುಭವಕ್ಕೆ ಬಂದಾಗ ಅದಕ್ಕೆ ಹೆಸರು ಅಪರೋಕ್ಷ ಜ್ಞಾನ. ಯಾರೋ ಹೇಳ್ತಾರೆ ಅಥವಾ ಯಾವುದೋ ಪುಸ್ತಕದಲ್ಲಿ ಓದಿ ತಿಳಿದುಕೊಳ್ಳಬೇಕಾದದ್ದು ಖಂಡಿತವಾಗಿಯೂ ಕೂಡ. ಆದರೆ ಜ್ಞಾನ ಅಂತ ಹೇಳಿದರೆ ಶ್ರವಣ, ಜ್ಞಾನ ಯೋಗ ಅಂತ ಹೇಳಿದರೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಕೇಳಿ ತಿಳಿದುಕೊಳ್ಳುವಂಥದ್ದು ಅಥವಾ ಓದಿ ತಿಳಿದುಕೊಳ್ಳುವಂಥದ್ದು ಶ್ರವಣ, ಅಂದರೆ ಜ್ಞಾನೇಂದ್ರಿಯಗಳ ಮೂಲಕ ಗ್ರಹಿಸುವಂಥದ್ದು. ಆಮೇಲೆ ಮನನ, ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು. ಚಿಂತೆ ಅಲ್ಲ, ಚಿಂತನೆಯನ್ನು ಮಾಡಿ ನಿಧಿಧ್ಯಾಸನ, ನನ್ನ ಜೀವನದಲ್ಲಿ ನಾನು ಇದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು. ಈ ವಿಚಾರ ಈ ಸತ್ಸಂಗದಿಂದ ಹೀಗೆ ತಿಳಿಯಿತು, ಆದರೆ ನನ್ನ ಜೀವನದಲ್ಲಿ ನಾನು ಹೇಗೆ ಅಳವಡಿಸಿಕೊಳ್ಳಬೇಕು ಇದರ ಬಗ್ಗೆ ವಿಚಾರ ಮಾಡಿ ಅಳವಡಿಸಿಕೊಳ್ಳುವಂಥದ್ದು ನಿಧಿಧ್ಯಾಸನ. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿದಾಗ ಇದರ ಜೊತೆ ಆ ಪರಮಾತ್ಮನ ಅನುಗ್ರಹ ಖಂಡಿತವಾಗಿಯೂ ನಮಗೆಲ್ಲರಿಗೂ ಇದ್ದೇ ಇದೆ. ಹೀಗಿದ್ದಾಗ ಸಾಧನಾ ಪಥದಲ್ಲಿ ಮುಂದಕ್ಕೆ ನಾವು ದೊಡ್ಡ ದೊಡ್ಡ ಹೆಜ್ಜೆ ಇಡುವಂತೆ ಆಗೋದರಲ್ಲಿ ಖಂಡಿತವಾಗಿಯೂ ಸಂಶಯ ಇಲ್ಲ. ಭಗವಂತನ ಅನುಗ್ರಹವೂ ಬೇಕು, ಅದರ ಜೊತೆ ನಮ್ಮ ಪ್ರಯತ್ನ, ನಾವು ಅದರಲ್ಲಿ
ಮನಸ್ಸನ್ನು ಹಾಕಬೇಕಾಗಿದೆ. ಅದಕ್ಕೋಸ್ಕರ ಶಮಾದಿ ಷಟ್ಕ ಸಂಪತ್ತು ಅಂತ ಹೇಳಿದ್ರು ಆದಿಶಂಕರಾಚಾರ್ಯರು. ಅರ್ಹತೆಗಳಲ್ಲಿ 3ನೇ ಅರ್ಹತೆ ಶಮ. ಶಮ ಅಂತ ಹೇಳಿದ್ರೆ ಮನೋನಿಗ್ರಹ, ಮನಸ್ಸನ್ನ ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಎಷ್ಟೊಂದು ವ್ರತಗಳನ್ನು ಸ್ವೀಕಾರ ಮಾಡ್ತೇವೆ. ನಾನು ಈ ವ್ರತ ಮಾಡ್ತೇನೆ, ಆ ವ್ರತ ಮಾಡ್ತೇನೆ, ಎಲ್ಲೋ 4 ದಿನ ಮಾಡ್ತೇವೆ. ಜನವರಿ 1ನೇ ತಾರೀಕಿನ ದಿನ ಓಹೋ ಎಷ್ಟೆಲ್ಲ ಡೈರಿಯಲ್ಲಿ ಕೂಡ ಬರೆದಿಡ್ತೇವೆ, ನಾನು ಈ ವರ್ಷ ಇಡೀ ಹೀಗೆ ಮಾಡ್ತೇನೆ, ಹೀಗೆ ಮಾಡೋದಿಲ್ಲ, ಹಾಗೆ ಮಾಡ್ತೇನೆ ಅಂತೆಲ್ಲ. ಎಲ್ಲೋ ಒಂದು ವಾರ ಆಮೇಲೆ ಇದು ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ, ಇದು ಅವ್ರು ಮಾಡಲಿ, ನಾನು ಬಿಟ್ಬಿಡ್ತೇನೆ ಅಂತ ಆಗತ್ತೆ. ಯಾಕೆ? ಮನಸ್ಸು ನಮ್ಮ ವಶದಲ್ಲಿ ಇಲ್ಲ. ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಹೋಗಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ತಾನೆ ಪರಮಾತ್ಮ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ. ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಈಗ ನಮ್ಮ ಭಾವನೆ ಹೇಗಿದೆ ಅಂತ ಹೇಳಿದ್ರೆ, ಪರಮಾತ್ಮ ಅಂದರೆ ನಾವು ಕೇಳಿದ್ದೆಲ್ಲ ಕೊಡಬೇಕು. ಕೇಳಿದ್ದೆಲ್ಲ ಕೊಟ್ಟಾಗ ಇಷ್ಟು ಸಲ ವಿಷ್ಣು ಸಹಸ್ರನಾಮ, ಈ ತಿರುಪತಿಯನ್ನು ಮೆಟ್ಟಲು ಹತ್ತಿ ಹೋಗುವಂಥದ್ದು ಯಾವಾಗ? ನಾನು ಹೇಳಿದ ಕಂಡೀಷನನ್ನು ಅವರು ಮಾಡಿಕೊಟ್ರೆ. ಹೀಗಲ್ಲದೆ ಹೀಗೆ ಮಾಡ್ತಾ ಮಾಡ್ತಾ, ಮಾಡಬಾರ್ದು ಅಂತಲ್ಲ, ಮಾಡ್ತಾ ಮಾಡ್ತಾ ಅದರಿಂದ ಮುಂದಕ್ಕೆ ಸಾಗಬೇಕು. ಇದರಿಂದ ಹೊರಗಡೆ ಸ್ವಲ್ಪ ಸ್ವಲ್ಪ ಬರುವಂತಹ ಪ್ರಯತ್ನವನ್ನು ಮಾಡುವುದಕ್ಕೋಸ್ಕರ ಆದಿಶಂಕರಾಚಾರ್ಯರು ತತ್ವಬೋಧದಲ್ಲಿ ಈ ಥರದ ವಿವರಣೆಯನ್ನು ನಮಗೆ ಕೊಡ್ತಿದ್ದಾರೆ. ಐಕ್ಯದ ವಿಚಾರ ಆದ ಮೇಲೆ ಕೊನೆಯದಾಗಿ ಜ್ಞಾನದ ಫಲ. ಈ ಥರದ ಜ್ಞಾನ ಯಾವ ಜ್ಞಾನ? ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಪರಮಾತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಥವಾ ಬ್ರಹ್ಮ ಅಂದರೆ ಏನು ಅಂತ ತಿಳುವಳಿಕೆ, ನಾನು ಅಂತ ಹೇಳಿದರೆ ಯಾರು ಅಂತ ಹೇಳುವ ತಿಳುವಳಿಕೆ ಬರುವಂಥದ್ದು. ಇದು ಬಂದದ್ರಿಂದಾಗಿ ನನಗೇನಾಗತ್ತೆ ಅಂದರೆ, ಜ್ಞಾನದ ಫಲ ಏನು ಅಂತ ಹೇಳಿದರೆ, 1ನೇದಾಗಿ ಜೀವನ್ಮುಕ್ತಿ, 2ನೇದಾಗಿ ವಿದೇಹ ಮುಕ್ತಿ. ಜೀವನ್ಮುಕ್ತಿ ಅಂದರೆ ಏನು? ನಾವು ಬದುಕಿದ್ದಾಗ ಈ ಜ್ಞಾನ, ಬ್ರಹ್ಮಜ್ಞಾನ ಬಂತು ಅಂತಾದರೆ ಮತ್ತೆ ಹಲವಾರು ವರ್ಷಗಳು ಜೀವಿಸಬಹುದು. ನಾವು ಎಷ್ಟು ವರ್ಷ ಜೀವಿಸ್ತೇವೆ ಅದು ಗೊತ್ತಿಲ್ಲ, ಪ್ರಾರಬ್ಧದ ಪ್ರಕಾರ. ಆದರೆ ಎಷ್ಟು ಕಾಲ ನಾವು ಜೀವಿಸ್ತೇವೆಯೋ ಅಷ್ಟು ಕಾಲವು ನಮಗೆ ಸುಖ ದುಃಖ ಯಾವುದು ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ. ಸುಖ ಬಂದಾಗ ಓಹೋ ಅಂತ ಹಾರಾಡೋದು, ದುಃಖ ಬಂದಾಗ ಅಯ್ಯೋ 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 ಅಂತ ಅಳೋದು, ಇದು ಎರಡೂ ಕೂಡ ಇಲ್ಲದೇ ಇರುವಂಥದ್ದು. ಸಂಸಾರದಿಂದ ಮುಕ್ತಿ ಸಿಗುವಂಥದ್ದು ಜೀವನ್ಮುಕ್ತಿ. ಇಲ್ಲಿ ಸಂಸಾರ ಅಂತ ಹೇಳಿದರೆ ಮತ್ತೆ ರಾಗ ದ್ವೇಷ, ಬೇಕು ಬೇಡಗಳ ಮಧ್ಯದ ಜೀವನವೇ ಈ ಸಂಸಾರ. ಇದು ಬೇಕು ಅದು ಬೇಡ, ಇದರಿಂದಾಗಿ ಬರುವಂಥದ್ದು ಭಯ ಮತ್ತು ವ್ಯಾಮೋಹ. ಮೋಹ ಅಂತ ಹೇಳ್ತೀವಿ, ವ್ಯಾಮೋಹ. ಇದು ಯಾವುದು ಇಲ್ಲದೆ ಆಗುವಂಥದ್ದು ಜೀವನ್ಮುಕ್ತಿ. ಆಮೇಲೆ ವಿದೇಹ ಮುಕ್ತಿ, 2ನೇದಾಗಿ ವಿದೇಹ ಮುಕ್ತಿ ಅಂದರೆ ಇನ್ನೊಂದು ದೇಹವನ್ನು ಪಡೆಯದೇ ಇರುವಂಥದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಚಾಪ್ಟರ್ ಕ್ಲೋಸ್ ಆಗಿಬಿಡತ್ತೆ ಅಲ್ಲಿಗೆ. ಮತ್ತೆ ಮತ್ತೆ ನಾವು ಹುಟ್ಟಿ ಬರೋದಿಲ್ಲ. ಇದಕ್ಕೆ ಹೆಸರು ವಿದೇಹ ಮುಕ್ತಿ. ಈ ವಿಚಾರವನ್ನು ತಿಳಿಸುವಾಗ ಕರ್ಮ ಫಲಗಳು, ಕರ್ಮ ಅಂತ ಹೇಳ್ತಾರೆ, ಆದರೆ ನಿಜವಾಗಿಯೂ ಅದು ಕರ್ಮ ಫಲಗಳು, ಇದರ ಬಗ್ಗೆ ವಿವರಣೆಯನ್ನು ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಅಜ್ಞಾನಿಗಳ ಬಗ್ಗೆ ಇದರಲ್ಲಿ ಹೇಳಿಲ್ಲ,
ತತ್ವಬೋಧದಲ್ಲಿ ಜ್ಞಾನಿಗಳ ಕರ್ಮಫಲದ ಬಗ್ಗೆ ಮಾತ್ರ ತಿಳಿಸಿದ್ದಾರೆ. ಆದರೆ ನಾವು ಅಜ್ಞಾನಿಗಳ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ. ಯಾಕೆ ಅಂತೇಳಿದರೆ ನಮಗೆ ಅದು ಮುಖ್ಯ. ಈಗ 3 ಥರದ ಕರ್ಮಫಲಗಳಿವೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂತ ಹೇಳಿದರೆ ಇದು ಎಲ್ಲರಿಗೂ ಒಂದೇ, ಅಜ್ಞಾನಿಗಳಿಗೂ ಒಂದೇ, ಜ್ಞಾನಿಗಳಿಗೂ ಒಂದೇ. ನಾವು ಅನಂತ ಕೋಟಿ ಜನ್ಮಗಳನ್ನು ಎತ್ತಿದ್ದೇವೆ ಅಂತ ಇಷ್ಟರವರೆಗೆ. ಅದರಲ್ಲೆಲ್ಲ ಮಾಡಿರುವಂತಹ ಪುಣ್ಯ ಪಾಪ ಎಲ್ಲ ಒಟ್ಟು ಸೇರಿಸಿ ಅದರ ಫಲಗಳಿವೆ ಅಲ್ಲಿ. ಸಂಚಿತ ಅಂತ ಇದಕ್ಕೆ ಹೆಸರು. ಇದರಿಂದ ಈ ಜನ್ಮದಲ್ಲಿ ನಾವು ಕೆಲವೇ ಪುಣ್ಯ ಮತ್ತು ಪಾಪ ಫಲಗಳನ್ನು ಹೊತ್ತುಕೊಂಡು ಬರ್ತೇವೆ. ಅದು ಯಾವುದು ಸೆಲೆಕ್ಟ್ ಆಗತ್ತೆ, ಆಯ್ಕೆ ಯಾವುದಾಗತ್ತೆ ಇದರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಹೇಗೆ ಆಗತ್ತೆ ಅದು ಗೊತ್ತಿಲ್ಲ. ಆದರೆ ಕೆಲವು ಪುಣ್ಯ ಮತ್ತು ಪಾಪದ ಫಲಗಳನ್ನು ಹೊತ್ತುಕೊಂಡು ನಾವು ಈಗ ಜನ್ಮವನ್ನು ತಾಳಿದ್ದೇವೆ. ಈಗ ಹೊತ್ತುಕೊಂಡು ಬಂದಿರುವಂತಹ ಬ್ಯಾಗಿನ ಹೆಸರು, ಚೀಲದ ಹೆಸರು ಪ್ರಾರಬ್ಧ. ಅದರಲ್ಲಿ ಪುಣ್ಯವೂ ಇದೆ, ಪಾಪವೂ ಇದೆ. ಆಮೇಲೆ ಆಗಾಮಿ ಕರ್ಮ. ಸಂಚಿತ, ಪ್ರಾರಬ್ಧ ಎರಡು ಕೂಡ ಅಜ್ಞಾನಿಗೂ ಜ್ಞಾನಿಗೂ ಒಂದೇ ಥರದಲ್ಲಿದೆ. ಆಗಾಮಿ ಅಜ್ಞಾನಿಗೆ ಹುಟ್ಟಿದ ನಂತರ ಉದ್ದೇಶಪೂರ್ವಕವಾಗಿ ಯಾವಾಗ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೋ ಆವಾಗಿಂದ ಮಾಡುವಂಥದ್ದು ಎಲ್ಲವೂ ಪುಣ್ಯವೋ ಪಾಪವೋ ಎಲ್ಲವೂ ಸೇರಿ ಒಂದು ಹೊಸ ಚೀಲವನ್ನು ನಾವು ಮಾಡಿಕೊಳ್ತೇವೆ. ಅದಕ್ಕೆ ಹೆಸರು ಆಗಾಮಿ. ಅದೇ ಜ್ಞಾನಿಗೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾವಾಗ ಜ್ಞಾನ ಬಂತೋ ಆ ಸಮಯದಿಂದ ಹೊಸ ಬ್ಯಾಗ್ ಶುರುವಾಗೋದು ಆಗಾಮಿ. ಇದು 3 ಕೂಡ ಯಾವಾಗ ನಾಶ ಆಗತ್ತೆ ಇದು ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಜ್ಞಾನಿಗೂ ಜ್ಞಾನಿಗೂ. ಸಂಚಿತ ಅಂತ ಹೇಳೋದು ಅಜ್ಞಾನಿಗೆ ಯಾವತ್ತೂ ಹಿಂದುಗಡೆ ಇರುತ್ತೆ. ಅದೇ ಜ್ಞಾನಿಗೆ ಜ್ಞಾನ ಬಂದ ತಕ್ಷಣ, ಅದು ಯಾವಾಗಲೇ ಇರಲಿ, ಎಷ್ಟೇ ವಯಸ್ಸಿನಲ್ಲಿ ಇರಲಿ, ಜ್ಞಾನ ಬಂತು ಅಂತಾದರೆ ಆ ದೊಡ್ಡ ಪರ್ವತದಾಗಿರುವಂತಹ ಸಂಚಿತ ಪುಣ್ಯ ಪಾಪ ಕರ್ಮ ಫಲಗಳು ದೊಡ್ಡ ಬ್ಯಾಗ್ ಅಲ್ಲಿಯೇ ನಾಶ ಆಗ್ಬಿಡತ್ತೆ. ಪ್ರಾರಬ್ಧ ಅಂತ ಹೇಳೋದು ಜ್ಞಾನಿಗೂ ಆದರೂ ಅಜ್ಞಾನಿಗೂ ಆದರೂ ಅನುಭವಿಸಲೇಬೇಕು. ಸುಖವೋ ದುಃಖವೋ ಅನುಭವಿಸಲೇಬೇಕು, ಜ್ಞಾನಿಯೂ ಅಜ್ಞಾನಿಯೂ. ಇಲ್ಲಿ ಮತ್ತೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಜ್ಞಾನಿಗೆ ಸುಖ ದುಃಖ ಯಾವುದು ಪರಿಣಾಮವನ್ನು ಬೀರೋದಿಲ್ಲ. ಅದೇ ಅಜ್ಞಾನಿಗಳಿಗೆ ಸುಖ ದುಃಖ ಎರಡು ಕೂಡ ಪರಿಣಾಮವನ್ನು ಬೀರತ್ತೆ. ಇದು ವ್ಯತ್ಯಾಸ. ಯಾವಾಗ ಪ್ರಾರಬ್ಧ ಕರ್ಮ 0 ಆಗತ್ತೋ ಆಗ ಮಾತ್ರ ಈ ದೇಹವನ್ನು ಬಿಟ್ಟು ನಾವು ಮುಂದೆ ಹೋಗುವಂಥದ್ದು. ಅಜ್ಞಾನಿ ಆದರೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರಿಕೊಳ್ಳುವಂಥದ್ದು. ಜ್ಞಾನಿ ಆದರೆ ಮತ್ತೆ ಇನ್ನೊಂದು ದೇಹ ಇಲ್ಲ. ಇದಕ್ಕೆ ವಿದೇಹ ಮುಕ್ತಿ ಅಂತ ಹೆಸರು. ಹಾಗೆಯೇ ಆಗಾಮಿ, ನಮ್ಮ ಆಗಾಮಿ ಕರ್ಮ ನಾಶ ಆಗೋದಿಲ್ಲ. ಅಂದರೆ ಅಜ್ಞಾನಿಗಳ ಆಗಾಮಿ ಕರ್ಮ ನಾಶ ಆಗೋದಿಲ್ಲ. ಕೆಲವೊಂದು ಆಗಾಮಿ ಕರ್ಮಗಳು ಪ್ರಾರಬ್ಧದಲ್ಲಿ ಸೇರಿಕೊಳ್ಳಬಹುದು. ಇನ್ನು ಯಾವುದೆಲ್ಲ ಉಳಿದಿದೆಯೋ ಅದೆಲ್ಲವೂ ಮತ್ತೆ ಸಂಚಿತದ ಬ್ಯಾಗಿಗೆ ಸೇರಿಕೊಳ್ಳುತ್ತೆ. ಯಾರಿಗೆ? ಅಜ್ಞಾನಿಗಳಿಗೆ. ಅದೇ ಜ್ಞಾನಿಗಳಿಗೆ ವ್ಯತ್ಯಾಸ ಏನು ಅಂತಂದರೆ, ಅವರ ಆಗಾಮಿ ಕರ್ಮ ಅವರ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ, ಅಥವಾ ಅದು ಹಾಗೆ ಇರುತ್ತೆ, ಆದರೆ ಕೊನೆಯದಾಗಿ ಅದು ನಾಶ ಆಗ್ಬಿಡತ್ತೆ. ಏನು ನಾವು ಗಮನಿಸಬೇಕು ಅಂತಂದರೆ, ಆದಿಶಂಕರಾಚಾರ್ಯರು ಇಲ್ಲಿ ಹೇಳ್ತಿದ್ದಾರೆ, ಯಾರು ಒಬ್ಬ ಜ್ಞಾನಿಯನ್ನ ಹೊಗಳ್ತಾರೋ ಸ್ತುತಿಸ್ತಾರೋ ಪೂಜೆ ಅರ್ಚನೆ ಮಾಡ್ತಾರೋ ಅಂತಹ ವ್ಯಕ್ತಿಗೆ ಆ ಜ್ಞಾನಿಯ ಆಗಾಮಿ ಕರ್ಮದಲ್ಲಿ ಏನೇನು ಪುಣ್ಯಗಳಿವೆಯೋ ಅದೆಲ್ಲವೂ ಸುಲಭವಾಗಿ ಟ್ರಾನ್ಸ್ಫರ್. ಹಾಗೆಯೇ ಯಾವ ವ್ಯಕ್ತಿ
ಅಂತಹ ಜ್ಞಾನಿಯನ್ನ ದೂಷಿಸ್ತಾನೋ, ನಿಂದಿಸ್ತಾನೋ, ಅಥವಾ ಅಂತಹ ವ್ಯಕ್ತಿಗೆ ನೋವನ್ನು ಉಂಟು ಮಾಡ್ತಾನೋ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿಯೂ ಇರ್ಬೋದು, ನೋವನ್ನು ಉಂಟು ಮಾಡಿದರೆ ಆ ವ್ಯಕ್ತಿಯ ದೇಹ ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಆ ಪಾಪಕರ್ಮಗಳು ಎಲ್ಲವೂ ಕೂಡ ಈ ವ್ಯಕ್ತಿಗೆ ಸುಲಭವಾಗಿ ಟ್ರಾನ್ಸ್ಫರ್ ಆಗಿ ಹೋಗುತ್ತೆ. ಹಾಗೆ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡಿಕೊಂಡು ಯಾರ ನಿಂದನೆಯೂ ಮಾಡಬಾರ್ದು, ಯಾರನ್ನ ಮನಸ್ಸನ್ನು ನೋಯಿಸಬಾರ್ದು, ದೈಹಿಕವಾಗಿಯೂ ನೋಯಿಸಬಾರ್ದು. ಯಾಕೆ ಅಂತ ಹೇಳಿದರೆ ಆ ವ್ಯಕ್ತಿ ಜ್ಞಾನಿಯೋ ಅಜ್ಞಾನಿಯೋ ನಮಗೇ ಗೊತ್ತು. ಜ್ಞಾನಿಯಾಗಿದ್ದಲ್ಲಿ ಅಂತಹ ವ್ಯಕ್ತಿ ಮಾಡಿರುವಂತಹ ದೇಹ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರತ್ತೆ. ಹೊಗಳದೇ ಇದ್ರೂ ತೊಂದರೆ ಇಲ್ಲ, ಸ್ತುತಿ ಮಾಡದೇ ಇದ್ರೂ ತೊಂದರೆ ಇಲ್ಲ, ಪೂಜೆ ಅರ್ಚನೆ ಮಾಡದೇ ಇದ್ರೂ ತೊಂದರೆ ಇಲ್ಲ ಅಂತ ಜ್ಞಾನಿಗೆ. ಆದರೆ ಖಂಡಿತವಾಗಿಯೂ ದೂಷಣೆ, ನಿಂದನೆ ಇದನ್ನೆಲ್ಲವನ್ನು ಖಂಡಿತವಾಗಿಯೂ ನಾವು ಮಾಡಲೇಬಾರ್ದು. ಕೊನೆಯದಾಗಿ ಅಂತಹ ಜ್ಞಾನಿ ಯಾವುದೇ ಪ್ರದೇಶದಲ್ಲಿ, ಯಾವುದೇ ದೇಶದಲ್ಲಿಯೂ ಮರಣವನ್ನು ಹೊಂದಿದ್ರೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ. ಅದು ಕಾಶಿಯೇ ಇರ್ಬೋದು ಅಥವಾ ಚಾಂಡಾಲ, ನಾಯಿ ಮಾಂಸ ತಿನ್ನುವಂತಹ ಚಾಂಡಾಲನ ಮನೆಯಲ್ಲಿಯೂ ಇರ್ಬೋದು. ಎಲ್ಲಿಯೇ ದೇಹವನ್ನು ತ್ಯಾಗ ಮಾಡಿದ್ರೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ. ಅಂದರೆ ಅಜ್ಞಾನಿಗಳಿಗೆ ವ್ಯತ್ಯಾಸ ಇದೆ, ಜ್ಞಾನಿಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಈ ಥರದ ವಿವರಣೆಯನ್ನು ಕೊಟ್ಟು ನಮ್ಮಲ್ಲಿ ಒಂದು ಅರಿವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆದಿಶಂಕರಾಚಾರ್ಯರು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಆತ್ಮ ಅಂದರೆ ಏನು? ಸತ್, ಚಿತ್, ಆನಂದ. ನಾನು ಅಂತ ಹೇಳಿದರೆ ಈ ದೇಹ ಅಲ್ಲ, ಈ ಮನಸ್ಸು, ಬುದ್ಧಿ ಇದು ಯಾವುದು ನಾನಲ್ಲ. ಇದೆಲ್ಲವೂ ನಾಶವಾಗುವಂಥದ್ದು. ನಾನು ಶಾಶ್ವತವಾಗಿರುವಂತಹ ನಿರ್ವಿಕಾರವಾದ, ನಿರ್ಗುಣವಾದ, ಅನಾದಿಯಾದ, ಅನಂತವಾದ, ಅಂತವೇ ಇಲ್ಲ, ಹಾಗೆಯೇ ಆದಿಯೂ ಇಲ್ಲ. ಅದಕ್ಕೋಸ್ಕರ ಅನಾದಿ ಅನಂತವಾದ ಆ ಪರಬ್ರಹ್ಮ ನಾನು, ಆ ಶುದ್ಧ ಚೈತನ್ಯ ನಾನು. ಇದು ಎಲ್ಲ ಉಪನಿಷತ್ತಿನ ಕೇಂದ್ರ ಬಿಂದು. ಹೇಳುವಂತಹ ರೀತಿ ಬೇರೆ ಬೇರೆ ಇರ್ಬೋದು, ಆದರೆ ವಿಚಾರ ಇದುವೇ. ಹಾಗಾಗಿ ಇದು ಮುಖ್ಯವಾದ ಅಂಶ. ಆದರೆ ನಮ್ಮಂತಹ ಅಜ್ಞಾನಿಗಳಿಗೆ ತಿಳಿದುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಆದರೂ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಈ ಕರ್ಮ ಫಲಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ನಮ್ಮ ಸಂಚಿತದಲ್ಲಿ, ಪ್ರಾರಬ್ಧದಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ, ಉದ್ದೇಶವನ್ನು ಬದಲಾಯಿಸಿಕೊಳ್ತೇನೆ. ಯಾತಕ್ಕಾಗಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ? ಸ್ವಾರ್ಥತೆಯೋ ನಿಸ್ವಾರ್ಥತೆಯೋ? ಇದರ ಬಗ್ಗೆ ಗಮನವನ್ನು ನಾವು ಖಂಡಿತವಾಗಿಯೂ ಹರಿಸಲೇಬೇಕು. ಯಾಕೆಂತ ಹೇಳಿದರೆ ನಮ್ಮಂತಹ ಗೃಹಸ್ಥಾಶ್ರಮಿಗಳು ಹಲವಾರು ಕೆಲಸಗಳನ್ನು ಮಾಡ್ತಾನೇ ಇರ್ತೇವೆ. ಮಾಡಿದಾಗ ಯಾವ ಉದ್ದೇಶದಿಂದ ಮಾಡ್ತೇವೆ? ಉದ್ದೇಶ ಉತ್ತಮವಾದರೆ ಅದರ ಫಲವು ಉತ್ತಮವಾಗಿರುತ್ತೆ. ನಿರ್ಮಲವಾದ ಮನಸ್ಸಿನಿಂದ ಮಾಡಿದಾಗ ಅದರ ಫಲವೂ ಕೂಡ ಉತ್ತಮವಾಗಿರುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ಸಾಧನ ಚತುಷ್ಟಯ ಅರ್ಹತೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವೆಲ್ಲರೂ ಮಾಡೋಣ. ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ಹೇಳುವ ವಿವೇಕವನ್ನು ಕ್ಷಣ ಕ್ಷಣಕ್ಕೂ ಇದು ಶಾಶ್ವತವಾ, ಇದು ಶಾಶ್ವತವಾ, ಇದು ಶಾಶ್ವತ ಅಲ್ಲ ಅಂತಾದರೆ ಇದರ ಬಗ್ಗೆ ನಾನು ಯಾಕೆ ಇಷ್ಟು
ಮೋಹವನ್ನು, ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದೇನೆ. ಈ ಥರದ ವಿಚಾರಗಳಲ್ಲಿ ನಮ್ಮ ಮನಸ್ಸು ಹರಿಬೇಕು. ಇಲ್ಲ ಅಂತಾದರೆ ಮತ್ತೆ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತತ್ವಬೋಧದ ಗ್ರಂಥದ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಆಟೋಮ್ಯಾಟಿಕ್ ಆಗಿ, ನಾವೇನು ಪ್ರಯತ್ನವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆಟೋಮ್ಯಾಟಿಕ್ ಆಗಿ ಅದು ಲೌಕಿಕ ವಿಚಾರಗಳಲ್ಲಿ ನಮ್ಮ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ನಮ್ಮ 100% ಪ್ರಯತ್ನವನ್ನು ಖಂಡಿತವಾಗಿಯೂ ಜೊತೆಯಾಗಿ ಮಾಡ್ತಾ ಮಾಡ್ತಾ ಈ ಅಧ್ಯಾತ್ಮ ಪದದಲ್ಲಿ ಸಾಗಬೇಕಾಗಿದೆ. ಇದರ ಜೊತೆ ಲೋಕ ಕಲ್ಯಾಣಕ್ಕೋಸ್ಕರ, ಎಲ್ಲರ ಒಳಿತಿಗೋಸ್ಕರ ಸರ್ವೇ ಭವಂತು ಸುಖಿನಃ ಅಂತ ಹೇಳ್ತಾ ನಾಮಸ್ಮರಣೆಯನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡ್ತಾ ಈ ನಮ್ಮ ಗುರಿ, ಉತ್ತಮವಾದ ಗುರಿಯನ್ನು ಹೊಂದಿಕೊಂಡಿದ್ದೇವೆ. ನಾವು ಮುಮುಕ್ಷುತ್ವ, ಮೋಕ್ಷ ಅಂತ ಹೇಳುವ ಗುರಿಯನ್ನು ಇಟ್ಟುಕೊಂಡಂಥವರು ನಾವು. ಹಾಗಾಗಿ ನಾಮಸ್ಮರಣೆ ಮಾಡ್ತಾ ಈ ಜ್ಞಾನ ಇದನ್ನು ಪಡೆದುಕೊಂಡು ನಮ್ಮ ಗುರಿಯನ್ನು ಎಲ್ಲರೂ ಸೇರೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.